ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ನೋಡಿದ್ದೀವಿ. ಈ ಮಾಡ್ಯೂಲ್ 2 ಕೂಡ ಇವಾಗ ನೋಡ್ತಾ ಹೋಗೋಣ ಒನ್ ಶಾಟ್ ಅಲ್ಲಿ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್, ಎಲ್ಲ PYQs MQPs ನ ಕವರ್ ಮಾಡಿದ್ದೀನಿ. ಸೊ ನೀವು ಇಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಹೋಗಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ಗೈಸ್, ಒಂದೊಂದೇ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಎಕ್ಸ್ಪ್ಲೇನ್ ಪೈರನೋಮೀಟರ್ ವಿತ್ ನೀಟ್ ಸ್ಕೆಚ್. ಸೊ ಇಲ್ಲಿ ಪೈರನೋಮೀಟರ್ ಅಂತ ಕೇಳಿದ್ದಾರೆ. ಇಲ್ಲಿ ಪೈರನೋಮೀಟರ್ ಅಂದ್ರೆ ಏನು? ಪೈರನೋಮೀಟರ್ ಅಂದ್ರೆ ಒಂದು ಡಿವೈಸ್. ಆ ಡಿವೈಸ್ ಏನ್ ಮಾಡುತ್ತೆ ಗೊತ್ತಾ? ಇವಾಗ ನಮ್ ಅರ್ಥಗೆ ಯಾವ ತರ ರೇಡಿಯೇಷನ್ಸ್ ಬರುತ್ತೆ ನಾನು ಹೇಳ್ದೆ. ಡೈರೆಕ್ಟ್ ರೇಡಿಯೇಷನ್ಸ್ ಅಂದ್ರೆ ಸನ್ನಿಂದ ಡೈರೆಕ್ಟ್ ಆಗಿ ನಮ್ಮ ಭೂಮಿಗೆ ಬಂದ್ ಬೀಳತ್ತೆ. ಸೊ ಆ ತರ ರೇಡಿಯೇಷನ್ಸ್. ಮತ್ತೆ ಡಿಫ್ಯೂಸ್ ರೇಡಿಯೇಷನ್ ಅಂದ್ರೆ ಏನು? ಇವಾಗ ಕ್ಲೌಡ್ಸ್ ಇಂದ ಮತ್ತೆ ಅಬ್ಸಾರ್ಪ್ಷನ್ ಆಗೋದು ಡಸ್ಟ್ ಪಾರ್ಟಿಕಲ್ಸ್ ಇಂದ. ಸೊ ಈ ತರ. ಸೊ ಅಬ್ಸಾರ್ಪ್ಷನ್ ಸ್ಕ್ಯಾಟರಿಂಗ್ ಆಗಿ ಮಿಕ್ಕಿರೋ ಅಂತ ಬಂದು ರೇಡಿಯೇಷನ್ಸ್ ಬೀಳತ್ತೆ ಅಲ್ವಾ ನಮ್ಮ ಅರ್ಥ ಸರ್ಫೇಸಿಗೆ, ಅದನ್ನ ಡಿಫ್ಯೂಸ್ ರೇಡಿಯೇಷನ್ ಅಂತೀವಿ. ಸೊ ಇವಾಗ ಟೋಟಲ್ ರೇಡಿಯೇಷನ್ಸ್ ನಮ್ಮ ಒಂದು ಅರ್ಥ ಸರ್ಫೇಸಿಗೆ ಎಷ್ಟು ಬಂದು ರಿಸೀವ್ ಆಗಿದೆ ಅದನ್ನ ಮೆಜರ್ ಮಾಡುತ್ತೆ ಈ ಒಂದು ಪೈರನೋಮೀಟರ್. ಅರ್ಥ ಆಯ್ತಲ್ವಾ? ಸೊ ಇವಾಗ ನೋಡ್ಕೊಳ್ಳಿ, ಇದು ಡಯಾಗ್ರಾಮು. ಸೊ ಈ ಡಯಾಗ್ರಾಮ್ ಅಲ್ಲಿ ಫಸ್ಟ್ ಗೆ ಸಪೋರ್ಟ್ ಸ್ಟ್ರಕ್ಚರ್ ಇರುತ್ತೆ, ಅದಾದ್ಮೇಲೆ ಥರ್ಮೋಫಾಯಿಲ್ ಎಲ್ಲ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಇದು ಗ್ಲಾಸ್ ಡೋಮು. ಆಮೇಲೆ ಇದು ಅಂದ್ರೆ ಗ್ಲಾಸ್ ಡೋಮ್ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್ ಅಂತಾನೆ ಹೇಳ್ಬೋದು. ಸೋಲಾರ್ ರೇಡಿಯೇಷನ್ಸ್ ಬಂದ್ ಬೀಳತ್ತೆ. ಆಮೇಲೆ ಈ ಮೇಲ್ಗಡೆ ಬ್ಲಾಕ್ ಬಾಡಿ ಇರುತ್ತೆ. ಅದಾದ್ಮೇಲೆ ಟರ್ಮಿನಲ್ಸ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಬಂದಿರೋಂತ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಏನಂದ್ರೆ ರಿಸೀವ್ ಮಾಡ್ಕೊಳ್ಳುತ್ತೆ ಅಂದ್ರೆ ಅಬ್ಸಾರ್ಬ್ ಅಲ್ಲ, ರಿಸೀವ್ ಮಾಡ್ಕೊಳ್ಳುತ್ತೆ ಅಷ್ಟೇ ಇವಾಗ ಬಂದಿರೋಂತ ಔಟ್ಪುಟ್ ನ. ಓಕೆನಾ? ಸೊ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ನಾನು ಪೈರನೋಮೀಟರ್ ಅಂದ್ರೆ ಏನಂತ ಹೇಳಿದೀನಿ ಅಲ್ವಾ? ಸೊ ಇವಾಗ ಕಾಂಪೋನೆಂಟ್ಸ್. ಸೊ ಕಾಂಪೋನೆಂಟ್ಸ್ ಅಲ್ಲಿ ಫಸ್ಟ್ ಗೆ ಗ್ಲಾಸ್ ಡೋಮ್ ಇರುತ್ತೆ. ಈ ಗ್ಲಾಸ್ ಡೋಮ್ ಏನ್ ಮಾಡುತ್ತೆ? ಫಸ್ಟ್ ಆಫ್ ಆಲ್ ಇದು ಪ್ರೊಟೆಕ್ಟಿವ್ ಲೇಯರ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಒಳಗಡೆ ಇರುವಂತ ಎಲ್ಲಾ ಇನ್ಸ್ಟ್ರೂಮೆಂಟ್ ಆಗ್ಲಿ, ಒಳಗಡೆ ಇರುವಂತ ಎಲ್ಲಾ ಕಾಂಪೋನೆಂಟ್ಸ್ ನ ಪ್ರೊಟೆಕ್ಟ್ ಮಾಡೋದೇ ಈ ಒಂದು ಗ್ಲಾಸ್ ಡೋಮ್. ಆಮೇಲೆ ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಸೋಲಾರ್ ರೇಡಿಯೇಷನ್ಸ್ ಬೀಳತ್ತೆ ಅಲ್ವಾ ಈ ಒಂದು ಡಿವೈಸ್ ಮೇಲೆ. ಸೊ ಆ ಸೋಲಾರ್ ರೇಡಿಯೇಷನ್ಸ್ ನ ಒಳಗಡೆ ಎಂಟರ್ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಳ್ಳುತ್ತೆ ಯಾವುದು? ಈ ಒಂದು ಗ್ಲಾಸ್ ಡೋಮ್. ಓಕೆನಾ? ನೆಕ್ಸ್ಟ್ ಅಲ್ಲಿ ಬ್ಲಾಕ್ ಬಾಡಿ ಇತ್ತು, ಅಂದ್ರೆ ಇಲ್ಲಿ ಇದೆಯಲ್ವಾ ಬ್ಲಾಕ್ ಬಾಡಿ. ಈ ಬ್ಲಾಕ್ ಬಾಡಿ ಏನ್ ಮಾಡುತ್ತೆ? ಇವಾಗ ರೇಡಿಯೇಷನ್ಸ್ ಬರುತ್ತೆ, ಈ ಗ್ಲಾಸ್ ಡೋಮ್ ಏನ್ ಮಾಡುತ್ತೆ? ಎಂಟರ್ ಮಾಡ್ಸುತ್ತೆ ರೇಡಿಯೇಷನ್ ನ. ಆ ರೇಡಿಯೇಷನ್ ಬಂದಿರೋಂತ ರೇಡಿಯೇಷನ್ ಏನ್ ಮಾಡುತ್ತೆ? ಈ ಒಂದು ಬ್ಲಾಕ್ ಬಾಡಿ ಮೇಲೆ ಬೀಳತ್ತೆ. ಓಕೆನಾ? ಈ ಒಂದು ಬ್ಲಾಕ್ ಬಾಡಿ ಏನ್ ಮಾಡುತ್ತೆ? ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ ಒಂದು ರೇಡಿಯೇಷನ್ಸ್ ನ. ಓಕೆನಾ? ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತೆ? ಹೀಟ್ ಆಗುತ್ತೆ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ, ಅದು ಬ್ಲಾಕ್ ಬಾಡಿ ಏನಂದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹೀಟ್ ನ. ನೆಕ್ಸ್ಟ್ ಥರ್ಮೋಫಾಯಿಲ್ ಅಂದ್ರೆ ಬ್ಲಾಕ್ ಬಾಡಿ ಕೆಳಗಡೆ ಇತ್ತಲ್ವಾ ಅದು. ಥರ್ಮೋಫಾಯಿಲ್ ಅದೇನ್ ಮಾಡುತ್ತೆ ಅಂದ್ರೆ ಟೆಂಪರೇಚರ್ ಡಿಫರೆನ್ಸ್ ನ ಡಿಟೆಕ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಟೆಂಪರೇಚರ್ ಡಿಫರೆನ್ಸ್ ಅಂತ ಏನು ಅಂತ ಹೇಳ್ತೀನಿ ನಾನು ಎಲ್ಲಿ ವರ್ಕಿಂಗ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಓಕೆನಾ? ಇವಾಗ ನೆನ್ಪಿಟ್ಕೊಳ್ಳಿ, ಇಟ್ ಡಿಟೆಕ್ಟ್ಸ್ ದ ಟೆಂಪರೇಚರ್ ಡಿಫರೆನ್ಸ್. ಓಕೆ? ಆಮೇಲೆ ಔಟ್ಪುಟ್ ಟರ್ಮಿನಲ್. ಇವಾಗ ಬಂದಿರೋಂತ ಔಟ್ಪುಟ್ ಸಿಗ್ನಲ್ ನ ಏನ್ ಮಾಡುತ್ತೆ? ಕಲೆಕ್ಟ್ ಮಾಡ್ಕೊಳ್ಳೋದೆ ಈ ಒಂದು ಔಟ್ಪುಟ್ ಟರ್ಮಿನಲ್. ಓಕೆ? ಸೊ ನೀವಾಗ ವರ್ಕಿಂಗ್ ನೋಡ್ತಾ ಹೋಗೋಣ. ಸೊ ಈ ವರ್ಕಿಂಗ್ ಅಲ್ಲಿ ಏನಿದೆ? ಫಸ್ಟ್ ಗೆ ಏನ್ ಮಾಡುತ್ತೆ ಅಂದ್ರೆ ಸನ್ಲೈಟ್ ಏನ್ ಮಾಡುತ್ತೆ? ಈ ಒಂದು ಡಿವೈಸ್ ಮೇಲೆ ಬೀಳುತ್ತೆ. ಅದಾದ್ಮೇಲೆ ಗ್ಲಾಸ್ ಡೋಮ್ ಮುಖಾಂತರ ಏನ್ ಮಾಡುತ್ತೆ? ಆ ಒಂದು ಸನ್ಲೈಟ್ ಒಳಗಡೆ ಹೋಗುತ್ತೆ. ಆಮೇಲೆ ಈ ಗ್ಲಾಸ್ ಡೋಮ್ ಏನ್ ಮಾಡುತ್ತೆ? ಸೋಲಾರ್ ರೇಡಿಯೇಷನ್ಸ್ ನ ಅಲೋ ಮಾಡುತ್ತೆ. ಇದು ಬಂದ್ಬಿಟ್ಟು ಬ್ಲಾಕ್ ಬಾಡಿ ಮೇಲೆ ಬೀಳತ್ತೆ. ಈ ಬ್ಲಾಕ್ ಬಾಡಿ ಏನ್ ಮಾಡುತ್ತೆ? ಆ ಒಂದು ಸೋಲಾರ್ ರೇಡಿಯೇಷನ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತೆ? ಆ ಬ್ಲಾಕ್ ಬಾಡಿ ಹೀಟ್ ಆಗುತ್ತೆ. ಇವಾಗ ಅದು ಥರ್ಮೋಫಾಯಿಲ್ ಮೇಲೆ ಇದೆಯಲ್ವಾ? ಸೊ ಥರ್ಮೋಫಾಯಿಲ್ ಮೇಲೆ ಒಂದ್ ಕಡೆ ಏನಾಗುತ್ತೆ? ಹೀಟ್ ಸೆನ್ಸ್ ಆಗುತ್ತೆ. ಥರ್ಮೋಫಾಯಿಲ್ ಕೆಳಗಡೆ ಏನಾಗುತ್ತೆ? ಅದಕ್ಕೆ ಕೋಲ್ಡ್ ಸೆನ್ಸ್ ಆಗುತ್ತೆ. ಓಕೆನಾ? ಈ ಒಂದು ಟೆಂಪರೇಚರ್ ಡಿಫರೆನ್ಸ್ ನ ಏನ್ ಮಾಡುತ್ತೆ? ಥರ್ಮೋಫಾಯಿಲ್ ಸೆನ್ಸ್ ಮಾಡುತ್ತೆ. ಓಕೆನಾ? ಮೇಲ್ಗಡೆ ಹಾಟ್ ಇದೆ, ಕೆಳಗಡೆ ಏನಾಗಿದೆ? ತಣ್ಣಗಿದೆ. ಸೊ ಅದರಿಂದ ಈ ಒಂದು ಟೆಂಪರೇಚರ್ ಡಿಫರೆನ್ಸ್ ನ ಆ ಒಂದು ಥರ್ಮೋಫಾಯಿಲ್ ಸೆನ್ಸ್ ಮಾಡುತ್ತೆ. ಆಮೇಲೆ ಆ ಒಂದು ಟೆಂಪರೇಚರ್ ಡಿಫರೆನ್ಸ್ ನ ಏನ್ ಮಾಡುತ್ತೆ? ಈ ಥರ್ಮೋಫಾಯಿಲ್ ಎಲೆಕ್ಟ್ರಿಕಲ್ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಸೊ ಈ ವೋಲ್ಟೇಜ್ ಏನ್ ಮಾಡುತ್ತೆ? ಈ ವೋಲ್ಟೇಜ್ ಪ್ರೊಡ್ಯೂಸ್ ಆಗಿರುವಂತ ವೋಲ್ಟೇಜ್ ಸೋಲಾರ್ ರೇಡಿಯೇಷನ್ ಎಷ್ಟು ರಿಸೀವ್ ಆಗಿರುತ್ತೆ ಅಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆ? ಈ ವೋಲ್ಟೇಜ್ ನ ಯಾವ ರೀತಿ ನಾವು ಮೆಷರ್ ಮಾಡ್ತೀವಿ ಅಂತ ಅಂದ್ರೆ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಓಕೆ? ಅರ್ಥ ಆಯ್ತಲ್ವಾ ಹೆಂಗೆ ವರ್ಕ್ ಆಗ್ತಿದೆ ಅಂತ? ಸೊ ಇನ್ನೊಂದ್ಸತಿ ನೋಡಿ, ಇವಾಗ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಸೊ ಏನಂದ್ರೆ ಇವಾಗ ಗ್ಲಾಸ್ ಡೋಮ್ ಇದೆ ಅಲ್ವಾ? ಈ ಗ್ಲಾಸ್ ಡೋಮ್ ಮೇಲ್ಗಡೆ ಏನ್ ಬರುತ್ತೆ? ಸೋಲಾರ್ ರೇಡಿಯೇಷನ್ ಎಂಟರ್ ಆಗುತ್ತೆ ಈ ಗ್ಲಾಸ್ ಡೋಮ್ ಮುಖಾಂತರ. ಆಮೇಲೆ ಇಲ್ಲಿ ಬ್ಲಾಕ್ ಬಾಡಿ ಇದೆ, ಅದೇನ್ ಮಾಡುತ್ತೆ? ಆ ಸೋಲಾರ್ ರೇಡಿಯೇಷನ್ಸ್ ನ ಏನ್ ಮಾಡುತ್ತೆ? ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು ಥರ್ಮೋಫಾಯಿಲ್ ಏನ್ ಮಾಡುತ್ತೆ? ಇವಾಗ ಮೇಲ್ಗಡೆ ಬ್ಲಾಕ್ ಬಾಡಿ ಇದೆ ಅಲ್ವಾ? ಇದು ಹೀಟ್ ಆಗಿರೋದ್ರಿಂದ ಅದಕ್ಕೆ ಮೇಲ್ಗಡೆ ಹಾಟ್, ಕೆಳಗಡೆ ಏನಾಗುತ್ತೆ? ಕೋಲ್ಡ್ ಆಗಿರುತ್ತೆ. ಸೊ ಈ ಒಂದು ಟೆಂಪರೇಚರ್ ನ ಡಿಫರೆನ್ಸ್ ನ ಸೆನ್ಸ್ ಮಾಡ್ಬಿಟ್ಟು
ಅದೇನ್ ಮಾಡುತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಔಟ್ಪುಟ್ ಟರ್ಮಿನಲ್ ಏನ್ ಮಾಡುತ್ತೆ, ಆ ಔಟ್ಪುಟ್ ಬಂದಿರೋದನ್ನ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ದಟ್ಸ್ ಇಟ್. ಸೊ ದಿಸ್ ಇಸ್ ಅ ವರ್ಕಿಂಗ್ ಆಫ್ ಪೈರನೋಮೀಟರ್. ಓಕೆನಾ, ಪೈರನೋಮೀಟರ್ ಏನ್ ಮಾಡುತ್ತೆ, ಟೋಟಲ್ ರೇಡಿಯೇಷನ್ಸ್ ನ ಮೆಜರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಬೌಟ್ ಪೈರ್ ಹೀಲಿಯೋಮೀಟರ್. ಪೈರ್ ಹೀಲಿಯೋಮೀಟರ್ ಏನ್ ಮಾಡುತ್ತೆ, ಓಕೆನಪ್ಪ ನಮ್ಗೆ ಪೈರೋನೋಮೀಟರ್ ಗೊತ್ತಾಯ್ತು ಏನ್ ಮಾಡುತ್ತೆ ಅಂತ. ಪೈರ್ ಹೀಲಿಯೋಮೀಟರ್ ಏನ್ ಮಾಡುತ್ತೆ ಗೊತ್ತಾ, ಇವಾಗ ಡೈರೆಕ್ಟ್ ರೇಡಿಯೇಷನ್ಸ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಅಂದ್ರೆ ಸನ್ನಿಂದ ಡೈರೆಕ್ಟ್ ಆಗಿ ಬಂದು ಭೂಮಿಗೆ ಬೀಳತ್ತೆ ಆ ಒಂದು ರೇಡಿಯೇಷನ್, ಅದು ಎಷ್ಟು ಬಿದ್ದಿದೆ ಅನ್ನೋದನ್ನ ಕಂಡುಹಿಡಿಯೋದೇ ಈ ಒಂದು ಪೈರ್ ಹೀಲಿಯೋಮೀಟರ್ ಡಿವೈಸ್. ಇದು ಬರೀ ಡೈರೆಕ್ಟ್ ರೇಡಿಯೇಷನ್ ಮಾತ್ರ ಮೆಷರ್ ಮಾಡುತ್ತೆ. ಓಕೆ, ಸೊ ಇಲ್ಲೂ ಇಷ್ಟೇ, ಈ ಕಾಂಪೊನೆಂಟ್ಸ್ ನ ನೋಡ್ಕೊಂಡ್ಬಿಡಿ. ಮೇಲ್ಗಡೆ ಗ್ಲಾಸ್ ವಿಂಡೋ ಇದೆ, ಇದು ಟ್ಯೂಬ್ ಇದೆ, ಇದೊಂದು ಅಕ್ಸೆಪ್ಟೆನ್ಸ್ ಆಂಗಲ್, ಮತ್ತೆ ಇಲ್ಲಿ ಥರ್ಮೋಫಾಯಿಲ್ ಇದೆ. ಸೊ ಇಲ್ಲಿ ಸನ್ ಟ್ರ್ಯಾಕಿಂಗ್ ಅರೇಂಜ್ಮೆಂಟ್ ಇದೆ. ಓಕೆನಾ, ಸೊ ಇವಾಗ ಹೇಳ್ತಾ ಹೋಗ್ತೀನಿ. ಇದು ಪೈರ್ ಹೀಲಿಯೋಮೀಟರ್ ಏನ್ ಮಾಡುತ್ತೆ, ಇದೊಂದು ಇನ್ಸ್ಟ್ರೂಮೆಂಟ್ ಡೈರೆಕ್ಟ್ ರೇಡಿಯೇಷನ್ ಮಾತ್ರ ಮೆಷರ್ ಮಾಡುತ್ತೆ. ಓಕೆ, ಸೊ ಇವಾಗ ಕಾಂಪೊನೆಂಟ್ಸ್. ಸೊ ಕಾಂಪೊನೆಂಟ್ಸ್ ಫಸ್ಟಿಗೆ ಕಾಲಿಮೇಟಿಂಗ್ ಟ್ಯೂಬ್ ಇತ್ತು. ಈ ಟ್ಯೂಬ್ ಏನ್ ಮಾಡುತ್ತೆ, ಟ್ಯೂಬ್ ಬಂದ್ಬಿಟ್ಟು ಸೊ ಇವಾಗ ಸೋಲಾರ್ ರೇಡಿಯೇಷನ್ಸ್ ಇರುತ್ತೆ ಅಲ್ವಾ, ಅದನ್ನ ಒಳಗೆ ಎಂಟರ್ ಆಗೋದಕ್ಕೆ ಈ ಒಂದು ಕಾಲಿಮೇಟಿಂಗ್ ಟ್ಯೂಬ್ ಹೆಲ್ಪ್ ಮಾಡುತ್ತೆ. ಓಕೆನಾ, ಆಮೇಲೆ ಗ್ಲಾಸ್ ವಿಂಡೋ ಎಲ್ಲಿ ಲೊಕೇಟ್ ಆಗಿರುತ್ತೆ, ಗ್ಲಾಸ್ ವಿಂಡೋ ಬಂದು ಟ್ಯೂಬ್ ಎದುರುಗಡೆ ಲೊಕೇಟ್ ಆಗಿರುತ್ತೆ. ಮತ್ತೆ ಇದು ಕೂಡ ಅಷ್ಟೇ, ಸೋಲಾರ್ ರೇಡಿಯೇಷನ್ಸ್ ಒಳಗ್ ಬರೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಬ್ಲಾಕ್ ಬಾಡಿ ನಮ್ಗೆ ಆಲ್ರೆಡಿ ಗೊತ್ತು. ಬ್ಲಾಕ್ ಬಾಡಿ ಇದು ಕೆಳಗಡೆ ಇರುತ್ತೆ. ಓಕೆನಾ, ಇಲ್ಲಿರುತ್ತೆ, ಇಲ್ಲಿ ಬ್ಲಾಕ್ ಬಾಡಿ ಇಲ್ಲಿರುತ್ತೆ. ಓಕೆನಾ, ಥರ್ಮೋಫಾಯಿಲ್ ಮೇಲ್ಗಡೆ ಏನಿರುತ್ತೆ ಬ್ಲಾಕ್ ಬಾಡಿ, ಇದೇನ್ ಮಾಡುತ್ತೆ, ಆ ಸೋಲಾರ್ ರೇಡಿಯೇಷನ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಥರ್ಮೋಫಾಯಿಲ್ ಏನ್ ಮಾಡುತ್ತೆ, ಟೆಂಪರೇಚರ್ ಡಿಫರೆನ್ಸ್ ನ ಡಿಟೆಕ್ಟ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಔಟ್ಪುಟ್ ಟರ್ಮಿನಲ್ ಏನ್ ಮಾಡುತ್ತೆ, ಆ ಬಂದಿರೋ ಅಂತ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು, ಔಟ್ಪುಟ್ ಟರ್ಮಿನಲ್. ಓಕೆ, ಸನ್ ಟ್ರ್ಯಾಕಿಂಗ್ ಅರೇಂಜ್ಮೆಂಟ್. ಇವಾಗ ಅದು ಪರ್ಪೆಂಡಿಕ್ಯುಲರ್ ಆಗಿ ಬರುವಂತ ರೇಡಿಯೇಷನ್ಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿರ್ಬೇಕು ಆ ಒಂದು ಇನ್ಸ್ಟ್ರೂಮೆಂಟ್ ನ. ಓಕೆನಾ, ನಾವು ಕಂಟಿನ್ಯೂಸ್ ಆಗಿ ಸನ್ ಯಾವ ತರ ಮೂವ್ ಆಗ್ತಿದೆ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಆ ಒಂದು ಇನ್ಸ್ಟ್ರೂಮೆಂಟ್ ನ ನಾವು ಅರೇಂಜ್ ಮಾಡ್ತಾ ಹೋಗ್ಬೇಕು, ಸೆಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಈ ಒಂದು ಸನ್ ಟ್ರ್ಯಾಕಿಂಗ್ ಅರೇಂಜ್ಮೆಂಟ್ ನ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ವಾ. ಸೊ ಇದರದ್ದು ವರ್ಕಿಂಗು ಹಂಗೆ ಇರುತ್ತೆ ಸೇಮ್. ಏನಂದ್ರೆ ಸೋಲಾರ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಡೈರೆಕ್ಟ್ ಸೋಲಾರ್ ರೇಡಿಯೇಷನ್ಸ್ ಬಂದು ಸನ್ ಟ್ರ್ಯಾಕಿಂಗ್ ಅರೇಂಜ್ಮೆಂಟ್ ಅಲ್ಲಿರುವಂತ ಇನ್ಸ್ಟ್ರೂಮೆಂಟ್ ಗೆ ಬಂದು ಬೀಳತ್ತೆ. ಆಮೇಲೆ ಆ ಸೋಲಾರ್ ರೇಡಿಯೇಷನ್ ಏನಾಗುತ್ತೆ, ಎಂಟರ್ ಆಗುತ್ತೆ ಕಾಲಿಮೇಟಿಂಗ್ ಟ್ಯೂಬ್ ಮುಖಾಂತರ. ಈ ಕಾಲಿಮೇಟಿಂಗ್ ಟ್ಯೂಬ್ ಮುಖಾಂತರ ಎಂಟರ್ ಆಗ್ಬಿಟ್ಟು ಅದೇನ್ ಮಾಡುತ್ತೆ, ಹೋಗ್ಬಿಟ್ಟು ಬ್ಲಾಕ್ ಬಾಡಿ ಸರ್ಫೇಸ್ ಮೇಲೆ ಬೀಳತ್ತೆ. ಈ ಬ್ಲಾಕ್ ಬಾಡಿ ಸರ್ಫೇಸ್ ಏನ್ ಮಾಡುತ್ತೆ, ಆ ರೇಡಿಯೇಷನ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಏನಾಗುತ್ತೆ, ಹೀಟ್ ಆಗುತ್ತೆ. ಈ ಇದೇನಿರುತ್ತೆ ಥರ್ಮೋಫಾಯಿಲ್ ಏನ್ ಮಾಡುತ್ತೆ, ಟೆಂಪರೇಚರ್ ಡಿಫರೆನ್ಸ್ ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಆ ಡಿಟೆಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಗೆ ಕನ್ವರ್ಟ್ ಮಾಡುತ್ತೆ. ಈ ಒಂದು ವೋಲ್ಟೇಜ್ ಎಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ, ಔಟ್ಪುಟ್ ಟರ್ಮಿನಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ. ಓಕೆನಾ, ದ ಔಟ್ಪುಟ್ ಇಸ್ ಅ ಕ್ಯಾಲಿಬ್ರೇಟೆಡ್ ಅಂಡ್ ಎಕ್ಸ್ಪ್ರೆಸ್ ಇನ್ ದ ಟರ್ಮ್ಸ್ ಆಫ್ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ. ಸೊ ಯಾವ ರೀತಿ ಅಂತ, ಪೈರನೋಮೀಟರ್ ಏನ್ ಮಾಡುತ್ತೆ, ಟೋಟಲ್ ರೇಡಿಯೇಷನ್ಸ್ ನ ಕಂಡು ಹಿಡಿಯುತ್ತೆ. ಪೈರ್ ಹೀಲಿಯೋಮೀಟರ್ ಏನ್ ಮಾಡುತ್ತೆ, ನಮಗೆ ಡೈರೆಕ್ಟ್ ರೇಡಿಯೇಷನ್ಸ್ ನ ಮಾತ್ರ ಮೆಷರ್ ಮಾಡುತ್ತೆ, ಅರ್ತ್ ಸರ್ಫೇಸಿಗೆ ಎಷ್ಟು ಬಂದು ರಿಸೀವ್ ಆಯ್ತು ಅಂತ. ಇದರದ್ದು ಅಡ್ವಾಂಟೇಜ್ ಏನು, ಸೊ ಇದು ಡೈರೆಕ್ಟ್ ರೇಡಿಯೇಷನ್ಸ್ ನ ಮಾತ್ರ ಅಕ್ಯುರೇಟ್ ಆಗಿ ಏನ್ ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ, ಮತ್ತೆ ಅಕ್ಯುರೇಟ್ ಆಗಿ ಕೊಡುತ್ತೆ. ಆಮೇಲೆ ಇದು ರಿಲಯಬಲ್ ಫಾರ್ ದ ಸೈಂಟಿಫಿಕ್ ಮೆಷರ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು PV ಸಿಸ್ಟಮ್ ಕಾಂಪೋನೆಂಟ್ಸ್ ಅಂಡ್ ದೇರ್ ಫಂಕ್ಷನಾಲಿಟಿ. ಸೊ ಇವಾಗ ಬರೀ ಕಾಂಪೋನೆಂಟ್ಸ್ ಮತ್ತೆ ಅದ್ರದ್ದು ಫಂಕ್ಷನಾಲಿಟಿ ಹೇಳಿ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ನಾವು ಕಾಂಪೋನೆಂಟ್ಸ್ ಮತ್ತೆ ಅದ್ರದ್ದು ಫಂಕ್ಷನ್ಸ್ ಬರೆದ್ರೆ ಸಾಕು. ಈ ಡಯಾಗ್ರಾಮ್ ಯಾವಾಗ ಬರಿಬೇಕು ಗೊತ್ತಾ, ನೀವು ಯಾವಾಗ ವರ್ಕಿಂಗ್ ನಾವು ಕೇಳ್ತಾರಲ್ವಾ, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ PV ಸೋಲಾರ್ ಸೆಲ್ ಅಂತ, ಆವಾಗ ನೀವು ಈ ಡಯಾಗ್ರಾಮ್ ನ ಬರಿಬೇಕಾಗತ್ತೆ. ಓಕೆನಾ, ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಾಂಪೋನೆಂಟ್ಸ್ ಮತ್ತೆ ಅದ್ರ ಫಂಕ್ಷನ್ ನ ಬರ್ಕೊಳ್ತಾ ಹೋಗಿ. ಓಕೆ, ಸೊ ಇವಾಗ PV ಸೋಲಾರ್ ಸೆಲ್ ಅಲ್ಲಿ ಫಸ್ಟ್ ಕಾಂಪೋನೆಂಟ್ ಏನಿರುತ್ತೆ, ಸೋಲಾರ್ ಸೆಲ್. ಈ ಸೋಲಾರ್ ಸೆಲ್ ಬಂದ್ಬಿಟ್ಟು ಒಂದು ಬೇಸಿಕ್ ಯೂನಿಟ್. ಈ ಬಾಕ್ಸ್ ಇದೆಯಲ್ವಾ, ಸೊ ಅದು ಸೋಲಾರ್ ಸೆಲ್. ಓಕೆನಾ, ಈ ಸೋಲಾರ್ ಸೆಲ್ ಏನು ಅಂದ್ರೆ ಇದೊಂದು ಬೇಸಿಕ್ ಯೂನಿಟ್. ಇದೇನ್ ಮಾಡುತ್ತೆ, ಸೊ ಬಂದಿರೋಂತ ಸನ್ಲೈಟ್ ನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ ಯೂಸಿಂಗ್ ದ PV ಎಫೆಕ್ಟ್. ಓಕೆ, ಇದು ಸೋಲಾರ್ ಸೆಲ್ ಆಗಿರುತ್ತೆ. ಇದರದ್ದು ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ, ಇವಾಗ ಫಸ್ಟ್ ಗೆ P ಟೈಪ್ ಇರುತ್ತಲ್ವಾ, P ಟೈಪ್ ಹೆಂಗ್ ಮಾಡಿರ್ತಾರೆ ಅಂತ ಅಂದ್ರೆ ಸಿಲಿಕಾನ್ ಸೆಮಿ ಕಂಡಕ್ಟರ್ ಲೇಯರ್ ಆಗಿರುತ್ತೆ.
ಆಗಿರುತ್ತೆ. ಇದು ಎನ್ ಟೈಪ್ ಬಂದ್ಬಿಟ್ಟು ಸಿಲಿಕಾನ್ ಸೆಮಿಕಂಡಕ್ಟರ್ ಲೇಯರ್ ಆಗಿರುತ್ತೆ. ಅದಾದ್ಮೇಲೆ ಇದ್ರ ಮಧ್ಯ ಇರುತ್ತೆ ಪಿ ಎನ್ ಜಂಕ್ಷನ್ ಅಂತ. ಓಕೆನಾ. ಆಮೇಲೆ ಮೆಟಲ್ ಗ್ರಿಡ್ ಕಾಂಟ್ರಾಕ್ಟ್ ಎಲ್ಲಿರುತ್ತೆ, ಮೇಲ್ಗಡೆ ಇರುತ್ತೆ ಈ ಮೆಟಲ್ ಗ್ರಿಡ್ ಕಾಂಟ್ರಾಕ್ಟ್. ಮೆಟಲ್ ಕಾಂಟ್ರಾಕ್ಟ್ ಎಲ್ಲಿರುತ್ತೆ, ಕೆಳಗಡೆ ಬಾಟಮ್ ಲೇಯರ್ ಅಲ್ಲೂ ಕೂಡ ಇರುತ್ತೆ. ಓಕೆನಾ. ಟಾಪ್ ಲೇಯರ್ ಅಂದ್ರೆ ಗೊತ್ತಾಯ್ತಲ್ವಾ, ಇವಾಗ ಮೇಲ್ಗಡೆ ಪಿ ಜಂಕ್ಷನ್ ಇದೆ ಅಂದ್ರೆ ಪಿ ಜಂಕ್ಷನ್ ಮೇಲೆ ಈ ಮೆಟಲ್ ಗ್ರಿಡ್ ಕಾಂಟ್ರಾಕ್ಟ್ ಇರುತ್ತೆ, ಕೆಳಗಡೆ ಫುಲ್ ಬಾಟಮ್ ಲೇಯರ್ ಅಲ್ಲಿ ಮೆಟಲ್ ಕಾಂಟ್ರಾಕ್ಟ್ ಇರುತ್ತೆ. ಓಕೆನಾ. ಆಮೇಲೆ ಪಿ ಎನ್ ಜಂಕ್ಷನ್ ಮಧ್ಯದಲ್ಲಿ ಇರುತ್ತೆ. ಓಕೆ, ದಟ್ಸ್ ಇಟ್. ಆಮೇಲೆ ವರ್ಕಿಂಗ್ ಮತ್ತೆ ಫಂಕ್ಷನ್. ಇವಾಗ ಏನ್ ಗೊತ್ತಾ, ಸನ್ಲೈಟ್ ಏನ್ ಮಾಡುತ್ತೆ, ಸೋಲಾರ್ ಸೆಲ್ ಮೇಲೆ ಬೀಳತ್ತೆ. ಓಕೆನಾ. ಇದು ಏನ್ ಮಾಡುತ್ತೆ, ನೆಕ್ಸ್ಟ್ ದ ಅಬ್ಸಾರ್ಬ್ಡ್ ಸನ್ಲೈಟ್ ಜನರೇಟ್ಸ್ ದ ಎಲೆಕ್ಟ್ರಾನ್ಸ್ ಅಂಡ್ ದ ಹೋಲ್ಸ್. ಓಕೆನಾ. ಇವಾಗ ಸೋಲಾರ್ ಸೆಲ್ ಮೇಲೆ ಬೀಳುತ್ತೆ. ಇವಾಗ ಈ ಸೋಲಾರ್ ಸೆಲ್ ಏನ್ ಮಾಡುತ್ತೆ, ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದೇನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಂಡಿರೋ ಲೈಟು ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ನ ಜನರೇಟ್ ಮಾಡುತ್ತೆ. ಓಕೆನಾ. ಇವಾಗ ಮೂಮೆಂಟ್ ಆಫ್ ಚಾರ್ಜಸ್ ಅಂತ ಅಂದ್ರೆ, ಇವಾಗ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇರುತ್ತಲ್ವಾ, ಯಾವಾಗ ಅದ್ರದ್ದು ಮೂಮೆಂಟ್ ಆಗತ್ತೆ ಅವಾಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗತ್ತೆ. ಓಕೆ. ಸೊ ಇವಾಗ ಒಂದೇ ಒಂದು ಸಿಂಗಲ್ ಸೋಲಾರ್ ಸೆಲ್ಲು ನಮಗೆ 0.5 ವೋಲ್ಟ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ನಮಗೆ ಕೊಡುತ್ತೆ, ಎಲೆಕ್ಟ್ರಿಕಲ್ ವೋಲ್ಟೇಜ್ ನ ಕೊಡುತ್ತೆ. ಓಕೆನಾ. ಇಟ್ ಇಸ್ ಅ ಜಸ್ಟ್ ಬೇಸಿಕ್ ಯೂನಿಟ್ ಅಷ್ಟೇ. ಓಕೆನಾ. ನೆಕ್ಸ್ಟ್ ಸೋಲಾರ್ ಪಿ ವಿ ಮಾಡ್ಯೂಲ್. ಸೊ ಸೋಲಾರ್ ಪಿ ವಿ ಮಾಡ್ಯೂಲ್ ಅಂದ್ರೆ, ಸೊ ಇದು ಹೆಂಗ್ ಫಾರ್ಮ್ ಮಾಡ್ತಾರೆ ಅಂತ ಅಂದ್ರೆ, ಇವಾಗ ಮಲ್ಟಿಪಲ್ ಸೋಲಾರ್ ಸೆಲ್ಸ್ ನ ನಾವು ಒಟ್ಟಿಗೆ ಕನೆಕ್ಟ್ ಮಾಡಿದಾಗ ನಮಗೆ ಈ ಒಂದು ಪಿ ವಿ ಮಾಡ್ಯೂಲ್ ಫಾರ್ಮ್ ಆಗುತ್ತೆ. ಸೊ ಇದು ಏನಕ್ಕೆ ಮಾಡ್ತಾರೆ ಅಂದ್ರೆ, ನಮಗೆ ಒಂದು ಹೈಯರ್ ವೋಲ್ಟೇಜ್ ಮತ್ತೆ ಹೈಯರ್ ಔಟ್ಪುಟ್ ಅಂದ್ರೆ ಪವರ್ ಔಟ್ಪುಟ್ ಕೊಡ್ಲಿ ಅಂತ. ಇವಾಗ ಒಂದು ಸೋಲಾರ್ ಸೆಲ್ ನಮಗೆ 0.5 ವೋಲ್ಟ್ ಕೊಡ್ತಿತ್ತು. ಅದೇ ತರ ನಾವು ಮಲ್ಟಿಪಲ್ ಸೋಲಾರ್ ಸೆಲ್ಸ್ ಕನೆಕ್ಟ್ ಮಾಡಿದಾಗ ತುಂಬಾ ವೋಲ್ಟೇಜ್ ಕೊಡುತ್ತೆ, ತುಂಬಾ ಪವರ್ ನ ಔಟ್ಪುಟ್ ಆಗಿ ಕೊಡುತ್ತೆ. ಓಕೆನಾ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಬಂದು ಸೆವೆರಲ್ ಸೋಲಾರ್ ಸೆಲ್ಸ್ ನ ನಾವ್ ಏನ್ ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ ಇನ್ ದ ಫಾರ್ಮ್ ಆಫ್ ಸೀರೀಸ್. ಆಮೇಲೆ ಇಲ್ಲಿ ಎನ್ಕ್ಯಾಪ್ಸುಲೇಷನ್ ಲೇಯರ್ ಇರುತ್ತೆ. ಆಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕವರ್ ಅಟ್ ದ ಫ್ರಂಟ್ ಅಂಡ್ ಪ್ರೊಟೆಕ್ಟಿವ್ ಬ್ಯಾಕ್ ಅಟ್ ದ ಶೀಟ್. ಓಕೆನಾ. ಏನ್ ಗೊತ್ತಾ, ಪ್ರೊಟೆಕ್ಟಿವ್ ಎಲ್ಲಿರುತ್ತೆ, ಕೆಳಗಡೆ ಅಂದ್ರೆ ಬ್ಯಾಕ್ ಹಿಂದೆ ಇರುತ್ತೆ. ಓಕೆ. ಸೊ ಇಲ್ಲಿ ವರ್ಕ್ ಮತ್ತೆ ಫಂಕ್ಷನಾಲಿಟಿ ನೋಡೋದಾದ್ರೆ, ಇದೇನ್ ಮಾಡುತ್ತೆ, ಇಟ್ ಕಂಬೈನ್ಸ್ ದ ಔಟ್ಪುಟ್ ಆಫ್ ದ ಇಂಡಿವಿಜುವಲ್ ಸೋಲಾರ್ ಸೆಲ್ಸ್. ಒಂದೊಂದು ಸೋಲಾರ್ ಸೆಲ್ಸ್ ಅಲ್ಲಿ ಬರುವಂತ ಔಟ್ಪುಟ್, ಪವರ್ ಔಟ್ಪುಟ್ ನ ಇದು ಕಂಬೈನ್ ಮಾಡುತ್ತೆ. ಆಮೇಲೆ ಪ್ರೊಟೆಕ್ಟಿವ್ ಪಿ ವಿ ಎಫ್ ಏನ್ ಮಾಡುತ್ತೆ ಅಂದ್ರೆ, ಪ್ರೊಟೆಕ್ಟ್ ಮಾಡುತ್ತೆ ಎಲ್ಲ ಇವಾಗ ಮಾಯಿಶ್ಚರೈಸರು, ಡಸ್ಟ್, ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಗಳಿಂದ ಈ ಒಂದು ಸೋಲಾರ್ ಸೆಲ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಇದು ಹೈಯರ್ ವೋಲ್ಟೇಜ್ ಮತ್ತೆ ಹೈಯರ್ ಔಟ್ಪುಟ್ ನ ಕೊಡುತ್ತೆ. ಓಕೆ. ಆಮೇಲೆ ಇದು ಏನಕ್ಕೆ ಡಿಸೈನ್ ಮಾಡಿರೋದು ಅಂತ ಅಂದ್ರೆ, ಲಾಂಗ್ ಟರ್ಮ್ ಯೂಸೇಜ್ ಆಗ್ಲಿ ಅಂತ ಡಿಸೈನ್ ಮಾಡಿರೋದು. ಓಕೆನಾ. ಯಾವುದು, ಪಿ ವಿ ಮಾಡ್ಯೂಲ್. ನೆಕ್ಸ್ಟ್ ಸೋಲಾರ್ ಪಿ ವಿ ಪ್ಯಾನಲ್ ಅಂತ ಆದ್ರೂ ಅನ್ನಿ, ಸೋಲಾರ್ ಪಿ ವಿ ಮಾಡೆಲ್ ಅಂತ ಆದ್ರೂ ಅನ್ನಿ. ಸೊ ಆಗ ನಾವು ಒಂದು ಬೇಸಿಕ್ ಯೂನಿಟ್ ಅಂದ್ರೆ ಸೋಲಾರ್ ಸೆಲ್ ನ ಯೂಸ್ ಮಾಡ್ಕೊಂಡು ನಾವು ಸೋಲಾರ್ ಮಾಡ್ಯೂಲ್ ನ ನಾವೇನ್ ಮಾಡಿದ್ವಿ, ಬಿಲ್ಡ್ ಮಾಡಿದ್ವಿ. ಇವಾಗ ಸೋಲಾರ್ ಮಾಡ್ಯೂಲ್ ನ ಯೂಸ್ ಮಾಡ್ಕೊಂಡು ಅಂದ್ರೆ ಪಿ ವಿ ಮಾಡ್ಯೂಲ್ ನ ಯೂಸ್ ಮಾಡ್ಕೊಂಡು ಇವಾಗ ಪಿ ವಿ ಪ್ಯಾನಲ್ ನ ನಾವು ಬಿಲ್ಡ್ ಮಾಡ್ತಾ ಇದೀವಿ. ಓಕೆನಾ. ಸೊ ಇದನ್ನ ಹೆಂಗೆ ಅಂದ್ರೆ, ಪಿ ವಿ ಮಾಡ್ಯೂಲ್ ನೆಲ್ಲ ಒಟ್ಟಿಗೆ ಕನೆಕ್ಟ್ ಮಾಡ್ಬಿಟ್ಟು ಪಿ ವಿ ಪ್ಯಾನಲ್ ಆಗಿ ನಾವೇನ್ ಮಾಡ್ತೀವಿ, ಬಿಲ್ಡ್ ಮಾಡ್ತೀವಿ. ಓಕೆನಾ. ಇದನ್ನ ಮೇನ್ ಆಗಿ ಇದು ಫಂಕ್ಷನಾಲಿಟಿ ಏನಪ್ಪಾ ಅಂದ್ರೆ, ಓವರ್ ಆಲ್ ವೋಲ್ಟೇಜ್ ಮತ್ತೆ ಕರೆಂಟ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಸೋಲಾರ್ ಪ್ಯಾನೆಲ್ ನ ಮಾಡಿದ್ದು. ಆಮೇಲೆ ಇದು ಏನಂದ್ರೆ, ಒಂದು ಇನ್ಸ್ಟ್ರೂಮೆಂಟ್ ಗಾಗ್ಲಿ, ಒಂದು ಡಿವೈಸ್ ಗಾಗ್ಲಿ ಎಷ್ಟು ಪವರ್ ಬೇಕು, ಎಷ್ಟು ಎಲೆಕ್ಟ್ರಿಕಲ್ ಪವರ್ ಬೇಕು ಅಷ್ಟನ್ನು ಕೂಡ ಇದು ಸಫಿಶಿಯಂಟ್ ಆಗಿ ಏನ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಓಕೆನಾ. ಸೊ ಇಟ್ ಇನ್ಕ್ರೀಸಸ್ ದ ರಿಲಯಬಿಲಿಟಿ ಅಂಡ್ ಎಫಿಷಿಯನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ಪಿ ವಿ ಅರೇ. ಸೊ ಸೋಲಾರ್ ಪಿ ವಿ ಅರೇ ಅಂತ ಅಂದ್ರೆ, ಇವಾಗ ಸೋಲಾರ್ ಪ್ಯಾನಲ್ ಗಳನ್ನ ಕನೆಕ್ಟ್ ಮಾಡ್ಬಿಟ್ಟು ಈ ಒಂದು ಸೋಲಾರ್ ಪಿ ವಿ ಅರೇನ ನಾವು ಏನ್ ಮಾಡ್ತೀವಿ, ಬಿಲ್ಡ್ ಮಾಡ್ತೀವಿ. ಓಕೆನಾ. ಏನಕ್ಕೆ ಅಂದ್ರೆ, ಟು ಜನರೇಟ್ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಪವರ್. ಓಕೆ. ಸೊ ಇವಾಗ ಇದ್ರ ಫಂಕ್ಷನಾಲಿಟಿ ಏನಂದ್ರೆ, ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಏನ್ ಮಾಡುತ್ತೆ, ಇದು ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದು ಏನು ಅಂದ್ರೆ, ಇಟ್ ಈಸ್ ಅರೇಂಜ್ ಟು ಮಿನಿಮೈಸ್ ದ ಶೇಡಿಂಗ್ ಎಫೆಕ್ಟ್. ಓಕೆ. ಇದನ್ನ ಶೇಡಿಂಗ್ ಎಫೆಕ್ಟ್ಸ್ ಎಲ್ಲ ಮಿನಿಮೈಸ್ ಮಾಡುತ್ತೆ. ಆಮೇಲೆ ಯೂಸ್ಡ್ ಇನ್ ದ, ಎಸ್ಪೆಷಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಏರಿಯಾಸ್ ಅಲ್ಲಿ ತುಂಬಾ ಪವರ್ ಜನರೇಟ್ ಮಾಡೋದಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಾರೆ. ಯಾವುದು, ಸೋಲಾರ್ ಪಿ ವಿ ಅರೇನಾ. ಓಕೆ. ಜನರಲ್ ಆಗಿ ಏನ್ ಮಾಡಿದ್ರು, ಫಸ್ಟ್ ಗೆ ಸೋಲಾರ್ ಸೆಲ್ಸ್ ನ ಯೂಸ್ ಮಾಡ್ಕೊಂಡು ಸೋಲಾರ್ ಮಾಡ್ಯೂಲ್ ನ ಬಿಲ್ಡ್ ಮಾಡಿದ್ವಿ. ಸೋಲಾರ್ ಮಾಡ್ಯೂಲ್ ನ ಯೂಸ್ ಮಾಡ್ಕೊಂಡು ಸೋಲಾರ್ ಪ್ಯಾನೆಲ್ ನ ಬಿಲ್ಡ್ ಮಾಡಿದ್ವಿ. ಸೋಲಾರ್ ಪ್ಯಾನೆಲ್ ನ ಯೂಸ್ ಮಾಡ್ಕೊಂಡು ಸೋಲಾರ್ ಪಿ ವಿ ಅರೇನ ಬಿಲ್ಡ್ ಮಾಡಿದ್ವಿ. ಅರ್ಥ ಆಯ್ತಲ್ವಾ. ಸೊ ಇವಾಗ ಇದ್ರದ್ದು ವರ್ಕಿಂಗ್ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಗೆ ಏನ್ ಗೊತ್ತಾ, ಸೊ ಇದು ಸನ್ಲೈಟ್ ಇರತ್ತಲ್ಲ, ಆ ಸನ್ಲೈಟ್ ಬಂದ್ಬಿಟ್ಟು ಸೋಲಾರ್ ಸೆಲ್ ಸರ್ಫೇಸ್ ಮೇಲೆ ಬೀಳತ್ತೆ. ಈ ಸೋಲಾರ್ ಸೆಲ್ ಏನ್ ಮಾಡತ್ತೆ, ಆ ಒಂದು ಲೈಟ್ ಎನರ್ಜಿನ ಅಥವಾ ಫೋಟಾನ್ಸ್ ನ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇವಾಗ
ಫೋಟಾನ್ಸ್ ಅಲ್ಲಿ ಏನಿರುತ್ತೆ ಎನರ್ಜಿ ಇರುತ್ತೆ ಅಂತ ಹೇಳ್ದೆ. ಸೊ ಇವಾಗ ಫೋಟಾನ್ಸ್ ಏನ್ ಮಾಡುತ್ತೆ, ಅದ್ರಲ್ಲಿರುವಂತ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಯಾರಿಗೆ ಟ್ರಾನ್ಸ್ಫರ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಇದ್ರ ರಿಸಲ್ಟ್ ಏನಾಗತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಸಿಗತ್ತೆ ಮತ್ತೆ ಫ್ರೀ ಆಗ್ಬಿಡುತ್ತೆ ಅವಾಗ. ಸೊ ಆಮೇಲೆ ಇದೇನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ ಪೇರ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಸೊ ಆಮೇಲೆ ಇದ್ರ ಮಧ್ಯದಲ್ಲಿ ಪಿ ಎನ್ ಜಂಕ್ಷನ್ ಫಾರ್ಮ್ ಆಗುತ್ತೆ. ಸೊ ಈ ಪಿ ಎನ್ ಜಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಸಪರೇಟ್ಸ್ ದ ಫ್ರೀ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್ ನ ಸಪರೇಟ್ ಮಾಡೋದಕ್ಕೆ ಈ ಒಂದು ಪಿ ಎನ್ ಜಂಕ್ಷನ್ ಇರುತ್ತೆ. ಓಕೆನಾ? ಸೊ ಇವಾಗ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಎನ್ ಸೈಡ್ ಗೆ ಮೂವ್ ಆಗುತ್ತೆ. ಅಂದ್ರೆ ಇವಾಗ ಎನ್ ಟೈಪ್ ಪಿ ಟೈಪ್ ಅಂತ ಇರುತ್ತಲ್ವಾ. ಸೊ ಇವಾಗ ಮೇಲ್ಗಡೆ ಪಿ ಟೈಪ್, ಕೆಳಗಡೆ ಎನ್ ಟೈಪ್, ಮಧ್ಯದಲ್ಲಿ ಪಿ ಎನ್ ಜಂಕ್ಷನ್ ಇರುತ್ತೆ. ಸೊ ಇವಾಗ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಎನ್ ಸೈಡ್ ಗೆ ಹೋಗುತ್ತೆ, ಹೋಲ್ಸ್ ಎಲ್ಲ ಪಿ ಸೈಡ್ ಗೆ ಮೂವ್ ಆಗುತ್ತೆ. ಓಕೆನಾ? ಇವಾಗ ಈ ಒಂದು ಮೆಟಲ್ ಕಾಂಟ್ರಾಕ್ಟ್ ಏನ್ ಮಾಡುತ್ತೆ, ಈ ಚಾರ್ಜಸ್ ಗಳನ್ನ ಕಲೆಕ್ಟ್ ಮಾಡುತ್ತೆ. ಈ ಒಂದು ಮೆಟಲ್ ಕಾಂಟ್ರಾಕ್ಟ್ ಅಂದ್ರೆ ಬೇಸ್ ಲೇಯರ್ ಅಲ್ಲಿ ಇರುತ್ತಲ್ವಾ, ಅದು ಏನ್ ಮಾಡುತ್ತೆ, ಚಾರ್ಜಸ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇವಾಗ ವೈರು ಲೋಡ್ ಇದೆಲ್ಲ ಏನ್ ಮಾಡುತ್ತೆ, ಕನೆಕ್ಟ್ ಆಗಿರುತ್ತೆ ಅಲ್ವಾ. ಈ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತಿರತ್ತೆ. ಅಂದ್ರೆ ಇವಾಗ ಎನ್ ಟೈಪ್ ಎನ್ ಇದಕ್ಕೆ ಹೋಗ್ತಿರತ್ತಲ್ವಾ, ಎನ್ ಸೈಡ್ಗೆ. ಸೊ ಅವಾಗ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗುತ್ತೆ. ಅವಾಗ ಈ ಮೂವ್ಮೆಂಟ್ ಆಗ್ಬೇಕಾದ್ರೆ ನಮಗೇನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಸಿಟಿ ಏನ್ ಮಾಡುತ್ತೆ, ಅದು ಸರ್ಕ್ಯೂಟ್ ಏನಂತ, ಇಟ್ ವಿಲ್ ಮೂವ್ ಥ್ರೂ ದ ಸರ್ಕ್ಯೂಟ್ ಅಂಡ್ ಲೈಟ್ಸ್ ದ ಬಲ್ಬ್ ಅಷ್ಟೇ. ಓಕೆನಾ? ಸೊ ಹೆನ್ಸ್ ದ ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ದ ಎಲೆಕ್ಟ್ರಿಕಲ್ ಎನರ್ಜಿ. ಒಟ್ನಲ್ಲಿ ಪಿ ವಿ ಸೋಲಾರ್ ಸೆಲ್ದು ಮೇನ್ ಇರೋದೇ ಏನಂದ್ರೆ, ಇವಾಗ ಬಂದಿರುವಂತ ಎನರ್ಜಿನ, ಸೋಲಾರ್ ಎನರ್ಜಿನ ಏನ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಎನರ್ಜಿಗೆ ನಾವೇನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. ದಟ್ ಇಸ್ ಅ ಮೇನ್ ಏಮ್. ಅರ್ಥ ಆಯ್ತಲ್ವಾ? ಜಸ್ಟ್ ಏನಿಲ್ಲ, ಅದ್ರ ಮೇಲೆ ಏನಾಗುತ್ತೆ, ಸೋಲಾರ್ ಅಂದ್ರೆ ಸನ್ಲೈಟ್ ಬೀಳುತ್ತೆ, ಆ ಒಂದು ಸೋಲಾರ್ ಸೆಲ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದರಲ್ಲಿ ಫೋಟಾನ್ಸ್ ಏನಿರುತ್ತೆ, ಎನರ್ಜಿ ಇರುತ್ತೆ, ಆ ಎನರ್ಜಿನ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ಗೆ ಕೊಡುತ್ತೆ. ಈ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಎನ್ ಸೈಡ್ಗೆ ಮೂವ್ ಆಗುತ್ತೆ. ಆಮೇಲೆ ಹೋಲ್ಸ್ ಏನ್ ಮಾಡುತ್ತೆ, ಪಿ ಸೈಡ್ಗೆ ಮೂವ್ ಆಗುತ್ತೆ. ಈ ಮೂವ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಎನರ್ಜಿ ಜನರೇಟ್ ಆಗುತ್ತೆ. ದಟ್ ಈಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಜನರೇಟ್ ಆಗುತ್ತೆ. ಈ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನಾಗುತ್ತೆ, ವೈರ್ಸ್ ಮುಖಾಂತರ ಪಾಸ್ ಆಗ್ಬಿಟ್ಟು ಏನಾಗುತ್ತೆ, ಬಲ್ಬ್ ನ ಲೈಟ್ ಮಾಡುತ್ತೆ ಅಷ್ಟೇ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಾಟ್ ಆರ್ ದ ಡಿಸೈನ್ ಕನ್ಸಿಡರೇಷನ್ ಆಫ್ ದ ಸೋಲಾರ್ ಪವರ್ ಪ್ಲಾಂಟ್. ಸೊ ಫಸ್ಟ್ ಗೆ ಸೈಟ್ ಸೆಲೆಕ್ಷನ್ ಅಂದ್ರೆ ಇವಾಗ ಯಾವ ಒಂದು ಲೊಕೇಶನ್ ನ ಚೂಸ್ ಮಾಡಬೇಕು, ಈ ಒಂದು ಸೋಲಾರ್ ಪವರ್ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡೋದಕ್ಕೆ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಓಕೆನಾ? ಫಸ್ಟ್ ಗೆ ಆ ಒಂದು ಸೈಟ್ ಸೆಲೆಕ್ಷನ್ ಅಲ್ಲಿ ಫಸ್ಟ್ ಗೆ ನಾವು ಆ ಸೈಟ್ ಅಲ್ಲಿ ಯಾವ ತರ ಅವೈಲಬಿಲಿಟಿ ಇದೆ ಸನ್ಲೈಟ್ ಗೆ ಅಂತ ಚೆಕ್ ಮಾಡಬೇಕು. ಅಂದ್ರೆ ಇವಾಗ ಎಲ್ಲಿ ತುಂಬಾ ಸನ್ಲೈಟ್ ಬೀಳುತ್ತೋ ಆ ತರ ಲೊಕೇಶನ್ ನಾವು ಚೂಸ್ ಮಾಡ್ಬೇಕು. ಯಾಕೆ ಅಂದ್ರೆ ಇವಾಗ ಜಾಸ್ತಿ ಸನ್ಲೈಟ್ ಬಿದ್ದಷ್ಟು ನಮಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಸಿಗತ್ತೆ. ಓಕೆನಾ? ಅದಕ್ಕೆ. ಸೊ ನೆಕ್ಸ್ಟ್ ವೆದರ್ ಕಂಡೀಷನ್ ಅಂತ ಅಂದ್ರೆ, ವೆದರ್ ಕಂಡೀಷನ್ ಯಾವಾಗ್ಲೂ ಫೇವರಬಲ್ ಆಗಿರ್ಬೇಕು. ಅಂದ್ರೆ ಇವಾಗ ಜಾಸ್ತಿ ಕ್ಲೌಡಿ ಇರಬಾರ್ದು ಅಥವಾ ರೈನಿ ಡೇಸ್ ಆಗಿರಬಾರ್ದು. ಯಾಕೆ ಅಂತ ಅಂದ್ರೆ ಇವಾಗ ಪ್ಯಾನಲ್ಸ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೇಕು ಅಂತ ಅಂದ್ರೆ ನಮಗೆ ಸನ್ಲೈಟ್ ಬೇಕು. ಈ ತರ ಕ್ಲೌಡಿ ಎಲ್ಲ ಇದ್ರೆ ನಮಗೆ ಸನ್ಲೈಟೇ ಬರೋದಿಲ್ಲ. ಓಕೆನಾ? ಅದಕ್ಕೆ. ನೆಕ್ಸ್ಟ್ ಲ್ಯಾಂಡ್ ರಿಕ್ವೈರ್ಮೆಂಟ್ ಅಂದ್ರೆ ಇವಾಗ ಸೋಲಾರ್ ಪವರ್ ಪ್ಲಾಂಟ್ ಗೆ ತುಂಬಾ ಲಾರ್ಜ್ ಅಮೌಂಟ್ ಆಫ್ ಲ್ಯಾಂಡ್ ಬೇಕಾಗುತ್ತೆ. ಓಕೆನಾ? ಇನ್ಸ್ಟಾಲ್ ಮಾಡೋದಕ್ಕೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಲ್ಯಾಂಡ್ ಅವೈಲಬಲ್ ಇರಬೇಕು. ನೆಕ್ಸ್ಟ್ ಆಕ್ಸೆಸಿಬಿಲಿಟಿ ಅಂಡ್ ದ ಗ್ರಿಡ್ ಕನೆಕ್ಷನ್. ಅಂದ್ರೆ ಇವಾಗ ನಾವು ಇನ್ಸ್ಟಾಲ್ ಮಾಡ್ತೀವಲ್ಲ, ಆ ಪ್ಲಾಂಟ್ ಆಲ್ಮೋಸ್ಟ್ ನಮಗೆ ಎಲೆಕ್ಟ್ರಿಕಲ್ ಗ್ರಿಡ್ಸ್ ಪಕ್ಕ ಇರಬೇಕು. ಪಕ್ಕ ಅಂದ್ರೆ ಸ್ವಲ್ಪ ನಿಯರ್ ಆಗಿರ್ಬೇಕು. ಓಕೆನಾ? ಇವಾಗ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಓಕೆನಾ, ಸಪ್ಲೈ ಮಾಡೋದಕ್ಕೆ. ಓಕೆ. ನೆಕ್ಸ್ಟ್ ಒನ್ ಈಸ್ ಓರಿಯೆಂಟೇಷನ್ ಆಫ್ ದ solar panels. Orientation means placing the solar panels in a correct position. ಅಂದ್ರೆ ನಾವು ಯಾವ ತರ ಪೊಸಿಷನ್ ಅಲ್ಲಿ ಇಡ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಇಸ್ ಡೈರೆಕ್ಷನ್ ಆಫ್ ಪ್ಯಾನಲ್ಸ್. ಅಂದ್ರೆ ಯಾವಾಗ್ಲೂ ನಾವು ಪ್ಯಾನಲ್ ನ ಯಾವ ಕಡೆ ಜಾಸ್ತಿ ಸನ್ಲೈಟ್ ಬೀಳತ್ತೆ ಅಲ್ವಾ ಡೇ ಟೈಮ್ ಅಲ್ಲಿ, ಆ ಕಡೆ ಫೇಸ್ ಮಾಡಿರ್ಬೇಕು. ದಟ್ ಈಸ್ ವಾಟ್ ಡೈರೆಕ್ಷನ್ ಆಫ್ ಪ್ಯಾನಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಟಿಲ್ಟ್ ಆಂಗಲ್ ಅಂತ ಅಂದ್ರೆ, ಸೊ ಟಿಲ್ಟ್ ಆಂಗಲ್ ಇಸ್ ಜನರಲಿ ಚೂಸನ್ ಕ್ಲೋಸ್ ಟು ದ ಲ್ಯಾಟಿಟ್ಯೂಡ್ ಆಫ್ ದ ಲೊಕೇಶನ್. ಅಂತ ಅಂದ್ರೆ ಲ್ಯಾಟಿಟ್ಯೂಡ್ ಆಫ್ ದ ಲೊಕೇಶನ್ ಎಲ್ಲಿ ಕ್ಲೋಸ್ ಇದೆ ಅಲ್ವಾ, ಅಲ್ಲಿ ಜನರಲ್ ಆಗಿ ಏನಾಗಿರುತ್ತೆ, ಟಿಲ್ಟ್ ಆಗಿರುತ್ತೆ ಆಂಗಲ್. ಓಕೆನಾ? ಸೊ ಲೋಯರ್ ಟಿಲ್ಟ್ ಇದ್ರೆ ಅದು ಲೋಯರ್ ಟಿಲ್ಟ್ ನ ಯಾವಾಗ ಪ್ರಿಫರ್ ಮಾಡ್ತೀವಿ ಅಂದ್ರೆ ಸಮ್ಮರ್ ಟೈಮ್ ಅಲ್ಲಿ. ಹೈಯರ್ ಟಿಲ್ಟ್ ನ ಯಾವಾಗ ಪ್ರಿಫರ್ ಮಾಡ್ತೀವಿ ಅಂತ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ. ಓಕೆನಾ? ಟಿಲ್ಟ್ ಮೀನ್ಸ್ ಅನ್ ಆಂಗಲ್ ಅಷ್ಟೇ. ಆಂಗಲ್ ವಿಚ್ ದ ಪ್ಲೇನ್ ಶುಡ್ ಬಿ ಇನ್ಕ್ಲೈನ್. ಯಾವ ಆಂಗಲ್ ಅಲ್ಲಿ ಆ ಪ್ಲೇನು ಇನ್ಕ್ಲೈನ್ ಆಗಿರ್ಬೇಕು, ದಟ್ ಈಸ್ ವಾಟ್ ಟಿಲ್ಟಿಂಗ್. ಓಕೆ.
ನೆಕ್ಸ್ಟ್ ಶೇಡಿಂಗ್ ಅಂತ ಅಂದ್ರೆ ಬಿಫೋರ್ ಇನ್ಸ್ಟಾಲಿಂಗ್ ದ ಪ್ಯಾನಲ್ಸ್ ವಿ ಮಸ್ಟ್ ಚೆಕ್ ವೆದರ್ ದ ಶ್ಯಾಡೋ ಫಾಲ್ಸ್ ಆನ್ ದೆಮ್. ಫಸ್ಟ್ ನೋಡ್ಬೇಕು ಶ್ಯಾಡೋ ಏನಾದ್ರು ಬೀಳ್ತಾ ಇದೆಯಾ ಆ ಒಂದು ಪ್ಯಾನಲ್ಸ್ ಗಳ ಮೇಲೆ ಅಂತ. ಓಕೆನಾ, ಅದಾದ್ಮೇಲೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯಾವ ತರ ಶೇಡಿಂಗ್ಸ್ ಇದೆ ಅಂದ್ರೆ ಸೆಲ್ಫ್ ಶೇಡಿಂಗ್ ಅಂದ್ರೆ ಇವಾಗ ಪ್ಯಾನಲ್ಸ್ ಗಳನ್ನ ಜೋಡಿಸಿರ್ತೀರಾ. ಸೊ ಇವಾಗ ಒಂದು ಪ್ಯಾನಲ್ ಇನ್ನೊಂದು ಪ್ಯಾನಲ್ಗೆ ಶ್ಯಾಡೋ ಆಗಿರೋದು, ಸೊ ಒಂದ್ ಪ್ಯಾನಲ್ ಶ್ಯಾಡೋ ಇನ್ನೊಂದ್ ಪ್ಯಾನಲ್ ಮೇಲೆ ಬೀಳೋ ಅಂತದ್ದು, ಅದನ್ನ ಸೆಲ್ಫ್ ಶೇಡಿಂಗ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಶೇಡಿಂಗ್ ಅಂತ ಅಂದ್ರೆ ಇವಾಗ ಅಕ್ಕಪಕ್ಕ ಟ್ರೀಸ್ ಎಲ್ಲ ಇರುತ್ತೆ, ಟ್ರೀಸು, ಬಿಲ್ಡಿಂಗ್ಸು ಇದೆಲ್ಲ ಇರುತ್ತೆ, ಅದ್ರ ಶ್ಯಾಡೋ ಬೀಳೋದನ್ನ ನಾವು ಆಬ್ಜೆಕ್ಟ್ ಶೇಡಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಸ್ಟ್ ಶೇಡಿಂಗ್ ಅಂದ್ರೆ ಇವಾಗ ಡರ್ಟ್, ಲೀವ್ಸ್, ಸೊ ಇದ್ರ ಶ್ಯಾಡೋ ಎಲ್ಲ ಏನಾಗುತ್ತೆ ಆ ಒಂದು ಪ್ಯಾನಲ್ಸ್ ಗಳ ಮೇಲೆ ಬೀಳೋದು. ಓಕೆನಾ. ಸೊ ನೆಕ್ಸ್ಟ್ ಯಾವ ತರ ಚೆಕ್ ಮಾಡ್ಬೇಕು ಈ ಒಂದು ಶೇಡಿಂಗ್ ನ ಅಂತ ಅಂದ್ರೆ, ಚೆಕ್ ವೆದರ್ ಏನೇ ಟ್ರೀಸ್ ಅಥವಾ ಬಿಲ್ಡಿಂಗ್ಸ್ ಇದೆಯಾ ಅಥವಾ ಪೋಲ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಎಲ್ಲೂ ಇಲ್ಲ ಅಂತ ಅಂದ್ರೆ ಅವಾಗ ನಾವಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಇವಾಗ ನಾವು ಕರೆಕ್ಟ್ ಆಗಿ ಎಲ್ಲಾ ನೋಡ್ಕೋಬೇಕು ಗೈಸ್. ಇವಾಗ ಲ್ಯಾಂಡ್ ಆಗ್ಲಿ, ಒಂದ್ ಕಡೆ ಲ್ಯಾಂಡ್ ಆಗಿರ್ಬೋದು, ಇನ್ನೊಂದ್ ಕಡೆ ಸನ್ಲೈಟ್ ರಿಸೀವ್ ಆಗ್ತಿದ್ಯಾ ಇಲ್ವಾ ಅದಾಗಿರ್ಬೋದು, ಎಲ್ಲಾನು ಒಂದ್ ಕಡೆ ಇಂದ ನೋಡ್ಕೊಂಡ್ ಬರ್ಬೇಕು. ಓಕೆನಾ. ನೆಕ್ಸ್ಟ್ ಯಾವ ರೀತಿ ಈ ಒಂದು ಶೇಡಿಂಗ್ ನ ಅವಾಯ್ಡ್ ಮಾಡೋದು ಅಂತ ಅಂದ್ರೆ, ಸೊ ನಾವು ಈ ಶ್ಯಾಡೋಗಳಿಂದ ಸ್ವಲ್ಪ ದೂರ ಇಡೋದು, ಮತ್ತೆ ಕಟ್ ಮಾಡೋದು ಟ್ರೀಸ್ ನ. ಈ ತರ ಕಟ್ ಮಾಡೋದ್ರಿಂದ ಡಿಫಾರೆಸ್ಟೇಷನ್ ಆಗತ್ತೆ. ಓಕೆನಾ. ಬಟ್ ಇವಾಗ ನೀವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಟ್ ದ ಟ್ರೀಸ್, ಯಾಕಂದ್ರೆ ಅದು ಶ್ಯಾಡೋಸ್ ಎಲ್ಲ ಬೀಳ್ಬಾರ್ದು. ಓಕೆನಾ. ಸೊ ಆಮೇಲೆ ನಾವು ತುಂಬಾ ಸ್ಪೇಸ್ ಇರಬೇಕು ಈ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ. ಆಮೇಲೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಪ್ಯಾನಲ್ಸ್. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕಸ್ ಹೌ ದ ರೆಗ್ಯುಲರ್ ಆಪರೇಷನ್, ಮೇಂಟೆನೆನ್ಸ್ ಅಂಡ್ ದ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಕಾಂಟ್ರಿಬ್ಯೂಟ್ ಟು ಲಾಂಗ್ ಟರ್ಮ್ ರಿಲಯಬಿಲಿಟಿ ಆಫ್ ದ ಸೋಲಾರ್ ಪವರ್ ಪ್ಯಾನೆಲ್. ಆಪರೇಷನ್ ಆಫ್ ಸೋಲಾರ್ ಪವರ್ ಪ್ಲಾಂಟ್ಸ್ ಏನಪ್ಪಾ ಈ ಆಪರೇಷನ್ ಅಂದ್ರೆ, ಸೊ ಡೇ ಟು ಡೇ ಸೋಲಾರ್ ಪವರ್ ಪ್ಲಾಂಟ್ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದೇ ಈ ಒಂದು ಆಪರೇಷನ್. ಓಕೆನಾ. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಸೋಲಾರ್ ಪ್ಯಾನಲ್ ಏನ್ ಮಾಡತ್ತೆ, ಇವಾಗ ಸನ್ಲೈಟ್ ನ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡತ್ತೆ ಅಲ್ವಾ. ಇವಾಗ ಸನ್ಲೈಟ್ ಏನ್ ಮಾಡುತ್ತೆ, ಸೋಲಾರ್ ಪ್ಯಾನಲ್ಸ್ ಮೇಲೆ ಬೀಳತ್ತೆ, ಅದೇನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇಲ್ಲಿ ನಾವು ಇನ್ವರ್ಟರ್ಸ್ ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತ ಅಂದ್ರೆ, ಇವಾಗ ಡಿಸಿ ಪವರ್ ನ ಎಸಿ ಪವರ್ ಗೆ ಕನ್ವರ್ಟ್ ಮಾಡೋದಕ್ಕೆ. ಜನರಲ್ ಆಗಿ ಇವಾಗ ಸೋಲಾರ್ ಪ್ಯಾನಲ್ ಇಂದ ನಮಗ್ ಬರೋದು ಡಿಸಿ. ಓಕೆನಾ, ಡಿಸಿ ಪವರ್ ಬರುತ್ತೆ. ಓಕೆನಾ. ಇದನ್ನ ನಾವು ಯೂಶಲ್ ಆಗಿ ನಾವು ಮನೆಯಲ್ಲಿ ಅಥವಾ ಇಂಡಸ್ಟ್ರಿಲಿ ಬಳಸೋದು ಜಾಸ್ತಿ ಎಸಿ ಆಗಿರುತ್ತೆ. ಓಕೆನಾ, ಎಸಿ ಪವರ್ ನ ಜಾಸ್ತಿ ಬಳಸ್ತಾರೆ. ಓಕೆ. ಅದಕ್ಕೆ ಇವಾಗ ಆ ಒಂದು ಡಿಸಿ ಪವರ್ ನ ಇಲ್ಲಿ ಏನ್ ಮಾಡತ್ತೆ, ಈ ಒಂದು ಇನ್ವರ್ಟರ್ ಎಸಿ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಇಲ್ಲೇನ್ ಹೇಳ್ತಾರೆ ಅಂತ ಅಂದ್ರೆ, ಇವಾಗ ಜನರೇಟೆಡ್ ಎಲೆಕ್ಟ್ರಿಸಿಟಿ ಸೆಂಟ್ ಟು ದ ಎಲೆಕ್ಟ್ರಿಸಿಟಿ ಗ್ರಿಡ್ ಇನ್ ಆರ್ಡರ್ ಟು ಸ್ಟೋರ್ಡ್ ಇನ್ ದ ಬ್ಯಾಟ್ರೀಸ್. ಓಕೆನಾ. ಇಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರತ್ತಲ್ವಾ, ಅದನ್ನ ಎಲೆಕ್ಟ್ರಿಸಿಟಿ ಗ್ರಿಡ್ ಗಾದ್ರೂ ಕಳಿಸ್ತಾರೆ, ಇಲ್ಲ ಅಂತ ಅಂದ್ರೆ ಬ್ಯಾಟ್ರೀಸ್ ಎಲ್ಲಾದ್ರೂ ಸ್ಟೋರ್ ಮಾಡ್ತಾರೆ. ಓಕೆನಾ. ದಟ್ ಇಸ್ ವಾಟ್ ಗ್ರಿಡ್ ಕನೆಕ್ಷನ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇಂಪಾರ್ಟೆಂಟ್ ಆಪರೇಷನ್ಸ್ ಏನೇನಿದೆಯಪ್ಪ ಅಂದ್ರೆ, ಫಸ್ಟ್ ಗೆ ಲೋಡ್ ಮ್ಯಾನೇಜ್ಮೆಂಟ್ ಅಂದ್ರೆ, ಇವಾಗ ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಓಕೆನಾ, ನಮ್ಗೆ ಇಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ಬೇಕು ಅಂತ. ಇವಾಗ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಇವಾಗ ನೀವು ಪ್ರೊಡ್ಯೂಸ್ ಮಾಡಿರೋ ಎಲೆಕ್ಟ್ರಿಸಿಟಿ ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತ ಎಲೆಕ್ಟ್ರಿಸಿಟಿ ಮ್ಯಾಚ್ ಆಗ್ತಿದ್ಯಾ ಅಂತ ನೋಡೋದೇ ಈ ಒಂದು ಅದನ್ನ ಲೋಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಇವಾಗ ನಿಮ್ದು ಡಿಮ್ಯಾಂಡ್ ಎಷ್ಟೋ ಜಾಸ್ತಿ ಇರತ್ತೆ, ಬಟ್ ಇವಾಗ ನೀವು ತುಂಬಾ ಪವರ್ ನ ಜನರೇಟ್ ಮಾಡಿದ್ರೆ ಅದಕ್ಕೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಗೆ ಮ್ಯಾಚ್ ಆಗುತ್ತೆ. ಸೊ ಮ್ಯಾಚ್ ಆಗ್ತಿದೆ ಇಲ್ವಾ ಅಂತ ಅದನ್ನ ನಾವು ಲೋಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಪವರ್ ಕಂಡೀಷನಿಂಗ್ ಅಂತ ಅಂದ್ರೆ, ನಾವು ಇಲ್ಲಿ ಒಂದು ಗುಡ್ ಕ್ವಾಲಿಟಿ ಆಫ್ ಎಲೆಕ್ಟ್ರಿಸಿಟಿನ ನಾವು ಇಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆನಾ. ಮತ್ತೆ ಇವಾಗ ವೋಲ್ಟೇಜು, ಫ್ರೀಕ್ವೆನ್ಸಿ ಏನಂದ್ರೆ ಯಾವಾಗ್ಲೂ ಪ್ರಾಪರ್ ಆಗಿರ್ಬೇಕು ಮತ್ತೆ ಎಫಿಷಿಯಂಟ್ ಆಗಿರ್ಬೇಕು. ಓಕೆ. ನೆಕ್ಸ್ಟ್ ಗ್ರಿಡ್ ಸಿಂಕ್ರೊನೈಸೇಷನ್ ಅಂತ ಅಂದ್ರೆ, ಇಲ್ಲಿ ಇಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸಪ್ಲೈ ದ ಎಲೆಕ್ಟ್ರಿಸಿಟಿ ಇನ್ ದ ಸೇಫ್ಲಿ. ಓಕೆನಾ. ಸೇಫ್ ಆಗಿ ನಾವು ಏನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ನಾವು ಸಪ್ಲೈ ಮಾಡ್ತೀವಿ. ಯಾವ್ದಕ್ಕೆ, ಪವರ್ ಗ್ರಿಡ್ಗೆ. ಓಕೆನಾ. ದಟ್ ಇಸ್ ವಾಟ್. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ದ ಸೋಲಾರ್ ಪವರ್ ಪ್ಲಾಂಟ್. ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ನೀವು
ಸೋಲಾರ್ ಪವರ್ ಪ್ಲಾಂಟ್ ನ ನೋಡ್ಕೊಳ್ತೀರಾ ರೆಗ್ಯುಲರ್ ಆಗಿ, ಅದ್ರ ಮೇಲೆ ವರ್ಕ್ ಮಾಡ್ತೀರಾ ಅನ್ನೋದೇ ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಮೇಂಟೆನೆನ್ಸ್ ಅಲ್ಲಿ ಫಸ್ಟಿಗೆ ರೆಗ್ಯುಲರ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ರೆಗ್ಯುಲರ್ ಮೇಂಟೆನೆನ್ಸ್ ಅಲ್ಲಿ ಫಸ್ಟಿಗೆ ಪ್ಯಾನಲ್ ಕ್ಲೀನಿಂಗ್ ಅಂದ್ರೆ ಇವಾಗ ಆಬ್ವಿಯಸ್ಲಿ ನಾವು ಆಚೆ ಇನ್ಸ್ಟಾಲ್ ಮಾಡೋದ್ರಿಂದ ಜಾಸ್ತಿ ಧೂಳು ಮತ್ತೆ ಡರ್ಟಿ ಮತ್ತೆ ಇವಾಗ ಬರ್ಡ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಅದೇನಾದ್ರೂ ಗಲೀಜ್ ಮಾಡಿದ್ರೆ ಸೊ ಅದೇನ್ ಮಾಡುತ್ತೆ, ಅದನ್ನ ನಾವು ಏನ್ ಮಾಡ್ಬೇಕು, ಅವಾಗವಾಗ ನಾವು ಕ್ಲೀನ್ ಆಗಿ ಇಟ್ಟಿರ್ಬೇಕು ಅದನ್ನ. ಸೊ ಅಕಸ್ಮಾತ್ ಏನಾದ್ರೂ ಪ್ಯಾನಲ್ಸ್ ಡರ್ಟಿ ಆಯ್ತು ಅಂತ ಇಟ್ಕೊಳ್ಳಿ, ಸೊ ನಮಗೆ ಎಲೆಕ್ಟ್ರಿಸಿಟಿ ಅದರಿಂದ ಜನರೇಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಅಷ್ಟು ಜನರೇಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಅಷ್ಟೇ ಪ್ಯಾನಲ್ಸ್ ನ ಕ್ಲೀನ್ ಆಗಿ ಇಟ್ಟಿರ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್. ಅಂದ್ರೆ ಇವಾಗ ನಾವು ಏನೇನೋ ಇನ್ವರ್ಟರ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ವೈರ್ಸ್ ಯೂಸ್ ಮಾಡ್ತೀವಿ, ಫ್ಯೂಸಸ್ ಯೂಸ್ ಮಾಡ್ತೀವಿ, ಕನೆಕ್ಟರ್ಸ್ ನ ಯೂಸ್ ಮಾಡ್ತೀವಿ ಅಲ್ವಾ. ಯಾವುದೇ ರೀತಿ ಡ್ಯಾಮೇಜ್ ಆಗದೆ ನಾವು ಇದನ್ನ ನೋಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಇನ್ಸ್ಪೆಕ್ಷನ್ ಅಂತ ಅಂದ್ರೆ ಇವಾಗ ಸಪೋರ್ಟಿಂಗ್ ಸ್ಟ್ರಕ್ಚರ್ ಅಂದ್ರೆ ಯಾವ್ದು ಪ್ಯಾನಲ್ ನ ಹೋಲ್ಡ್ ಮಾಡ್ತಿರತ್ತೆ ಅಲ್ವಾ, ಇಟ್ಕೊಂಡಿರತ್ತೆ ಅಲ್ವಾ, ಅದನ್ನ ನಾವು ಸಪೋರ್ಟಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ರಕ್ಚರ್ ನ ನಾವು ಅವಾಗ ಚೆಕ್ ಮಾಡ್ತಾ ಇರ್ಬೇಕು. ರಸ್ಟ್ ಹಿಡ್ದಿದ್ಯಾ ಅಥವಾ ಎಲ್ಲಾದ್ರೂ ಡ್ಯಾಮೇಜ್ ಆಗಿದ್ಯಾ, ರಿಪೇರಿ ಮಾಡಿಸ್ಬೇಕಾ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇವಾಗ ನಾವು ಸೇಫ್ಟಿ ಚೆಕ್ ನ ಮಾಡ್ಬೇಕು. ಅಂದ್ರೆ ಇವಾಗ ಏನಂತೆ ಮಳೆ ಬರೋ ಟೈಮಲ್ಲಿ ಗುಡುಗು ಸಿಡ್ಲು ಇದೆಲ್ಲ ಬರುತ್ತೆ ಅಲ್ವಾ. ಸೊ ಅವಾಗವಾಗ ನಾವೇನ್ ಮಾಡ್ತಾ ಇರ್ಬೇಕು, ಅದನ್ನೆಲ್ಲ ನಮ್ಮ ಒಂದು ಸಿಸ್ಟಮ್ ಪ್ರೊಟೆಕ್ಟ್ ಮಾಡ್ತಾ ಇರ್ಬೇಕು. ಪ್ರೊಟೆಕ್ಟ್ ಅಂದ್ರೆ ಅದರಿಂದ ಪ್ರೊಟೆಕ್ಟಿವ್ ಆಗಿ ಇರ್ಬೇಕು. ಓಕೆನಾ. ಸೊ ಇದು ಈ ಒಂದು ಎಕ್ವಿಪ್ಮೆಂಟ್ ನಾವು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇರ್ಬೇಕು. ಓಕೆನಾ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಫ್ರಮ್ ದ ಲೈಟ್ನಿಂಗ್ ಅಂಡ್ ಆಲ್. ಓಕೆ, ನೆಕ್ಸ್ಟ್ ಫಾಲ್ಟ್ ರಿಪೇರ್ ಅಲ್ಲಿ ಫಸ್ಟಿಗೆ ಇನ್ವರ್ಟರ್ ರಿಪೇರ್ ಅಂತ ಇದೆ. ಇನ್ವರ್ಟರ್ ರಿಪೇರ್ ಅಂದ್ರೆ ಅಕಸ್ಮಾತ್ ಏನಾದ್ರೂ ಇವಾಗ ಇನ್ವರ್ಟರ್ ಏನಾದ್ರೂ ವರ್ಕ್ ಮಾಡೋದು ಸ್ಟಾಪ್ ಆಯ್ತು ಅಥವಾ ವರ್ಕ್ ಮಾಡ್ತಿಲ್ಲ ಕರೆಕ್ಟ್ ಆಗಿ ಅಂತ ಅಂದ್ರೆ ಅದು ತಕ್ಷಣ ಏನಾಗ್ಬೇಕು, ರಿಪೇರ್ ಆಗ್ಬೇಕು, ಇಲ್ಲಾಂದ್ರೆ ನೀವು ರೀಪ್ಲೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ಯಾನಲ್ ರೀಪ್ಲೇಸ್ಮೆಂಟ್ ಅಂದ್ರೆ ಇವಾಗ ಇನ್ ಕೇಸ್ ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತಪ್ಪ ಅಥವಾ ಮುರಿದೋಯ್ತು ಅಂತ ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ಕೇಬಲ್ ರಿಪೇರ್ ಅಂತ ಅಂದ್ರೆ ಇವಾಗ ಕೇಬಲ್ಸ್ ಎಲ್ಲೋ ಡ್ಯಾಮೇಜ್ ಆಗಿರುತ್ತೆ ಅದನ್ನ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂದ್ರೆ ಅದರಲ್ಲಿ ಫಸ್ಟಿಗೆ ಥರ್ಮಲ್ ಇಮೇಜಿಂಗ್ ಅಂದ್ರೆ ಥರ್ಮಲ್ ಕ್ಯಾಮ್ರಾಸ್ ನ ಯೂಸ್ ಮಾಡ್ತಾರೆ. ಓಕೆನಾ, ಪ್ಯಾನಲ್ಸ್ ಅಲ್ಲಿ ಎಲ್ಲಿ ಫಾಲ್ಟ್ಸ್ ಆಗಿದೆ ಅಥವಾ ಎಲ್ಲಿ ಏನ್ ಆಗ್ತಿದೆ ಅಂತ ನೋಡೋದಕ್ಕೆ ಥರ್ಮಲ್ ಕ್ಯಾಮ್ರಾಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎಐ ಮಾನಿಟರಿಂಗ್ ಅಂತ ಅಂದ್ರೆ ಇವಾಗ ಈ ಅಡ್ವಾನ್ಸ್ ಟೆಕ್ನಾಲಜೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರಾಬ್ಲಮ್ ಎಲ್ಲಿದೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಫೇಲ್ಯೂರ್ ಆಗಕ್ಕಿಂತ ಮುಂಚೆನೆ ಪ್ರಾಬ್ಲಮ್ ಎಲ್ಲಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ಬಿಡ್ತದೆ. ಇದು ಎಐ ಮಾನಿಟರಿಂಗ್. ಓಕೆನಾ. ಸೊ ಇದು ಮೇಂಟೆನೆನ್ಸ್ ಕಾಸ್ಟ್ ಮತ್ತೆ ಡೌನ್ ಟೈಮು ಇದನ್ನೆಲ್ಲ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪರ್ಫಾರ್ಮೆನ್ಸ್ ಮಾನಿಟರಿಂಗ್. ಏನಿದು ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಅಂತ ಅಂದ್ರೆ ಸೊ ಇಟ್ ಮೀನ್ಸ್ ಚೆಕಿಂಗ್ ಹೌ ವೆಲ್ ಅವರ್ ಸೋಲಾರ್ ಪ್ಯಾನಲ್ ಇಸ್ ವರ್ಕಿಂಗ್. ಯಾವ ರೀತಿ ನಮ್ಮ ಒಂದು ಸೋಲಾರ್ ಪ್ಯಾನಲ್ ವರ್ಕ್ ಆಗ್ತಿದೆ ಅಂತ ನಾವು ಚೆಕ್ ಮಾಡೋದಕ್ಕೆ ಈ ಒಂದು ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಇದೆ. ಫಸ್ಟಿಗೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನಪ್ಪಾ ಅಂತ ಅಂದ್ರೆ ಎನರ್ಜಿ ಈಲ್ಡ್ ಅಂತ ಅಂದ್ರೆ ಎಷ್ಟು ಎಲೆಕ್ಟ್ರಿಸಿಟಿ ಪ್ಲಾಂಟ್ ಇಂದ ಜನರೇಟ್ ಆಗ್ತಿದೆ ಅದು ಬಂದ್ಬಿಟ್ಟು ಎನರ್ಜಿ ಈಲ್ಡ್. ಪರ್ಫಾರ್ಮೆನ್ಸ್ ರೇಷಿಯೋ ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಪ್ಲಾಂಟ್ ಹೆಂಗಿದೆ, ಓವರ್ ಆಲ್ ಎಫಿಷಿಯನ್ಸಿ ಹೆಂಗಿದೆ ಅನ್ನೋದೇ ಈ ಒಂದು ಪರ್ಫಾರ್ಮೆನ್ಸ್ ರೇಷಿಯೋ. ಕೆಪಾಸಿಟಿ ಯೂಟಿಲೈಸೇಷನ್ ಫ್ಯಾಕ್ಟರ್ಸ್ ಅಂದ್ರೆ ಸೊ ಎಷ್ಟು ಎಫೆಕ್ಟಿವ್ ಆಗಿ ನಾವು ಪ್ಲಾಂಟ್ ಕೆಪಾಸಿಟಿನ ಯೂಸ್ ಮಾಡ್ಕೊಳ್ತಿದೀವಿ ಅದನ್ನ ನಾವು ಕೆಪಾಸಿಟಿ ಯೂಟಿಲೈಸೇಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇನ್ವರ್ಟರ್ ಎಫಿಷಿಯನ್ಸಿ ಅಂದ್ರೆ ಇದೇನ್ ಚೆಕ್ ಮಾಡುತ್ತೆ ಅಂದ್ರೆ ಎಷ್ಟು ಎಫಿಷಿಯಂಟ್ ಆಗಿ ಇನ್ವರ್ಟರು ಡಿಸಿ ಇಂದ ಎಸಿಗೆ ಕನ್ವರ್ಟ್ ಮಾಡ್ತಿದೆ ಅದನ್ನ ಇನ್ವರ್ಟರ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಡಿಗ್ರೇಡೇಷನ್ ರೇಟ್ ಅಂದ್ರೆ ಇಟ್ ಶೋಸ್ ದ ಡಿಕ್ರೀಸ್ ಇನ್ ದ ಪ್ಯಾನಲ್ ಪರ್ಫಾರ್ಮೆನ್ಸ್ ಓವರ್ ಟೈಮ್. ಇವಾಗ ಏನಂದ್ರೆ ಇವಾಗ ಪ್ಲಾಂಟ್ ಓಲ್ಡ್ ಹಾಕ್ತಿದ್ದಂಗೆನೆ ಸ್ವಲ್ಪ ಅದಕ್ಕೂ ತುಂಬಾ ದಿನ ಆಯ್ತು ಇನ್ಸ್ಟಾಲ್ ಮಾಡಿದ್ಮೇಲೆ ಅಂತ ಅಂದ್ರೆ ಸೊ ಅದರದ್ದು ಎಫಿಷಿಯನ್ಸಿ ಕೂಡ ಹಂಗೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಈ ಪ್ಯಾರಾಮೀಟರ್ ಅಂದ್ರೆ ಇವಾಗ ಮಾಡ್ಯೂಲ್ ಡಿಗ್ರೇಡೇಷನ್ ರೇಟ್ ಏನ್ ಹೇಳುತ್ತೆ ಅಂದ್ರೆ ಈ ಒಂದು ಪ್ಯಾರಾಮೀಟರ್ ಏನ್ ಶೋ ಮಾಡುತ್ತೆ, ಹೆಂಗೆ ಪರ್ಫಾರ್ಮೆನ್ಸ್ ಟೈಮ್ ಮೂವ್ ಆಗ್ತಾ ಹೆಂಗೆ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗ್ತಿದೆ ಅಂತ ಈ ಒಂದು ಮಾಡೆಲ್ ಡಿಗ್ರೇಡೇಷನ್ ರೇಟ್ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ SCADA. ಸೊ ಇದೇನ್ ಮಾಡುತ್ತೆ ಅಂದ್ರೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆನಾ, ಪ್ಲಾಂಟ್ ಬಗ್ಗೆ ಅಂದ್ರೆ
ಅಂದ್ರೆ ಇವಾಗ ನೀವು ಸೋಲಾರ್ ಪವರ್ ಪ್ಲಾಂಟ್ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅದ್ರದ್ದು ರಿಯಲ್ ಟೈಮ್ ಇನ್ಫಾರ್ಮೇಶನ್ ನ ಕೊಡುತ್ತೆ. ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಂದ್ರೆ ಆ ತಕ್ಷಣದಲ್ಲಿ ಏನ್ ಆಗ್ತಿದೆ ಅದನ್ನ ನಾವು ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅದನ್ನ ಆಪರೇಟರ್ಸ್ ಗೆ ಏನ್ ಮಾಡುತ್ತೆ, ಅದನ್ನ ಅವ್ರ ಗಮನಕ್ಕೆ ತರುತ್ತೆ. ಓಕೆ, ನೆಕ್ಸ್ಟ್ IoT ಮಾನಿಟರಿಂಗ್. IoT ಮಾನಿಟರಿಂಗ್ ಅಂದ್ರೆ ಸೊ ಇವಾಗ ಪ್ಲಾಂಟ್ ಕ್ಯಾನ್ ಬಿ ಮಾನಿಟರ್ ರಿಮೋಟ್ಲಿ. ಸೊ ಇವಾಗ ಮೊಬೈಲ್ ಫೋನ್ಸ್ ಮತ್ತೆ ಕಂಪ್ಯೂಟರ್ಸ್ ಮುಖಾಂತರ ನಾವು ಮಾನಿಟರ್ ಮಾಡ್ಬೋದು ನಮ್ಮ ಒಂದು ಸೋಲಾರ್ ಪವರ್ ಪ್ಲಾಂಟ್ ನ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವೆದರ್ ಸ್ಟೇಷನ್. ವೆದರ್ ಸ್ಟೇಷನ್ ಅಂತ ಅಂದ್ರೆ ಇದೇನ್ ಮಾಡುತ್ತೆ, ಸನ್ ಇಂಟೆನ್ಸಿಟಿ, ಟೆಂಪರೇಚರು, ವಿಂಡ್ ಸ್ಪೀಡ್, ಹ್ಯೂಮಿಡಿಟಿ ಇದನ್ನೆಲ್ಲ ಮೆಷರ್ ಮಾಡುತ್ತೆ. ಸೊ ಈ ಫ್ಯಾಕ್ಟರ್ ಮೇಲೆ, ಸೊ ಈ ಫ್ಯಾಕ್ಟರ್ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಸೋಲಾರ್ ಪವರ್ ಜನರೇಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಓಕೆನಾ, ಇವಾಗ ಜಾಸ್ತಿ ಸನ್ ಬಂದ್ರು ಜಾಸ್ತಿ ಎಲೆಕ್ಟ್ರಿಸಿಟಿ ಬರುತ್ತೆ. ಅಕಸ್ಮಾತ್ ಟೆಂಪರೇಚರ್ ಸ್ವಲ್ಪ ಫ್ಲಕ್ಚುಯೇಷನ್ ಆಯ್ತು ಅಂದ್ರೆ, ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಯ್ತು ಅಂದ್ರೆ ಅದು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಜಸ್ಟ್ ಇದು ಯಾವ್ದ್ರ ಮೇಲೆ ವೆದರ್ ಹೆಂಗ್ ಅಫೆಕ್ಟ್ ಮಾಡುತ್ತೆ ಅಂತ ತೋರ್ಸತ್ತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಟ್ ಪ್ಲೇಟ್ ಕಲೆಕ್ಟರ್. ಆಗಿ ಈ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಇವಾಗ ಜನರಲ್ ಆಗಿ ನಿಮ್ ಮನೇಲಿ ಗೀಸರ್ ಎಲ್ಲ ಇದ್ದೇ ಇರುತ್ತೆ. ಸೊ ಈ ವಾಟರ್ ಹೀಟಿಂಗ್ ಅಪ್ಲಿಕೇಶನ್ಸ್ ಗೋಸ್ಕರ ಈ ಒಂದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ ನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಇದೇನ್ ಮಾಡುತ್ತೆ ಅಂದ್ರೆ ಫಸ್ಟ್ ಗೆ ಇದರಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಗ್ಲಾಸ್ ಕವರು. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಸನ್ಲೈಟ್ ನ ಎಂಟರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಟ್ರಾನ್ಸ್ಪರೆಂಟ್ ಕವರಿಂಗ್ ಆರ್ ಸ್ಕ್ರೀನ್. ಆಮೇಲೆ ನೆಕ್ಸ್ಟ್ ಬ್ಲಾಕ್ ಅಬ್ಸಾರ್ಬರ್ ಪ್ಲೇಟ್ ಇರುತ್ತೆ. ನಮಗ್ ಗೊತ್ತು ಈ ಒಂದು ಬ್ಲಾಕ್ ಅಬ್ಸಾರ್ಬರ್ ಪ್ಲೇಟ್ ಏನ್ ಮಾಡುತ್ತೆ ಅಂದ್ರೆ ಬಂದಿರೋಂತ ಸೋಲಾರ್ ರೇಡಿಯೇಷನ್ ಆಗ್ಲಿ ಅಥವಾ ಸನ್ಲೈಟ್ ನ ಏನ್ ಮಾಡುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಟ್ಯೂಬ್ಸ್ ಇರುತ್ತೆ. ಟ್ಯೂಬ್ಸ್ ಇದೇನಾಗುತ್ತೆ, ಫ್ಲೂಯಿಡ್ ಟ್ಯೂಬರ್ ಅಲ್ಲಿ ಇದರಲ್ಲಿ ಲಿಕ್ವಿಡ್ ಅಥವಾ ವಾಟರ್, ನಾರ್ಮಲ್ ಆಗಿ ವಾಟರ್ ಪಾಸ್ ಆಗ್ತಿರುತ್ತೆ. ಓಕೆನಾ, ಆಮೇಲೆ ಇನ್ಸುಲೇಷನ್. ಇನ್ಸುಲೇಷನ್ ಏನ್ ಮಾಡುತ್ತೆ ಅಂದ್ರೆ ಹೀಟ್ ಲಾಸ್ ಇಂದ ಪ್ರಿವೆಂಟ್ ಮಾಡುತ್ತೆ. ಏನು ಇನ್ಸುಲೇಷನ್. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ಸೋಲಾರ್ ರೇಡಿಯೇಷನ್ಸ್ ಇದೆ ಅಲ್ವಾ, ಈ ಸೋಲಾರ್ ರೇಡಿಯೇಷನ್ಸ್ ಬಂದ್ಬಿಟ್ಟು ಕಲೆಕ್ಟರ್ ಮೇಲೆ ಬೀಳತ್ತೆ. ಸೊ ನೆಕ್ಸ್ಟ್ ಇದು ಇವಾಗ ನಾನು ಗ್ಲಾಸ್ ಅಂತ ಅಂದ್ರೆ ಟ್ರಾನ್ಸ್ಪರೆಂಟ್ ಕವರ್ ಇರುತ್ತೆ ಅಲ್ವಾ, ಇದೇನ್ ಮಾಡುತ್ತೆ ನಮಗೆ ಒಳಗಡೆ ಹೋಗೋದಕ್ಕೆ, ಅಂದ್ರೆ ಇವಾಗ ರೇಡಿಯೇಷನ್ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಅದಾದ್ಮೇಲೆ ಇವಾಗ ಅದು ಒಳಗಡೆ ಬಂದ್ಮೇಲೆ ಇಲ್ಲಿ ಬ್ಲಾಕ್ ಅಬ್ಸಾರ್ಬರ್ ಪ್ಲೇಟ್ ಇದೆಯಲ್ವಾ ಅದ್ರ ಮೇಲೆ ಬೀಳತ್ತೆ. ಇವಾಗ ಈ ಬ್ಲಾಕ್ ಅಬ್ಸಾರ್ಬರ್ ಪ್ಲೇಟ್ ಏನ್ ಮಾಡುತ್ತೆ, ಸೊ ಆ ಹೀಟ್ ಇವಾಗ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಇವಾಗ ಬಂದಿರೋಂತ ರೇಡಿಯೇಷನ್ ಅಥವಾ ಸನ್ಲೈಟ್ ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಅದೇನಾಗುತ್ತೆ, ಹಾಟ್ ಆಗುತ್ತೆ, ಸ್ವಲ್ಪ ಹೀಟ್ ಆಗುತ್ತೆ. ಆಮೇಲೆ ಇದ್ರ ಕೆಳಗಡೆನೆ ಏನಾಗುತ್ತೆ, ಫ್ಲೂಯಿಡ್ ಟ್ಯೂಬ್ ಇದೆ. ಫ್ಲೂಯಿಡ್ ಟ್ಯೂಬ್ ಇದೆ. ಈ ಫ್ಲೂಯಿಡ್ ಟ್ಯೂಬ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ವಾಟರ್ ಇರುತ್ತೆ ಅಥವಾ ಯಾವ್ದೋ ಒಂದು ಬೇರೆ ಲಿಕ್ವಿಡ್ ಏನೋ ಇರುತ್ತೆ. ಒಟ್ಟಿನಲ್ಲಿ ಲಿಕ್ವಿಡ್ ಅಷ್ಟೇ, ಅದು ವಾಟರ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಒಟ್ಟಿನಲ್ಲಿ ಯಾವ್ದೋ ಒಂದು ಲಿಕ್ವಿಡ್ ಏನಾಗಿರುತ್ತೆ ಇಲ್ಲಿರುತ್ತೆ. ಓಕೆನಾ, ಈ ಬ್ಲಾಕ್ ಅಬ್ಸಾರ್ಬರ್ ಪ್ಲೇಟ್ ಏನ್ ಮಾಡಿರುತ್ತೆ, ಹೀಟ್ ನ ತಗೊಂಡಿರುತ್ತೆ ಅಲ್ವಾ, ಅದು ಹಾಟ್ ಆಗಿರೋದ್ರಿಂದ ತನ್ನಲ್ಲಿರೋ ಹೀಟ್ ನ ಈ ಒಂದು ವಾಟರ್ ಗೆ ಏನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಇದ್ರಿಂದ ಈ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಈ ವಾಟರ್ ಏನಾಗುತ್ತೆ, ಹಾಟ್ ಆಗುತ್ತೆ, ಬಿಕಮ್ಸ್ ಹಾಟರ್ ಟು ಹಾಟರ್. ಓಕೆನಾ, ಹಾಟರ್ ಅಂಡ್ ಹಾಟರ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಇದೇ ತರ ಏನು ನಮ್ ಗೀಸರ್ ಎಲ್ಲ ವರ್ಕ್ ಆಗೋದು. ಓಕೆನಾ, ಈ ರೀತಿ ದೆನ್ ಈ ಹಾಟ್ ವಾಟರ್ ಏನಾಗುತ್ತೆ, ಒಂದು ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂತಾರೆ ಅಷ್ಟೇ. ದಿಸ್ ಇಸ್ ಅಬೌಟ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್. ಜನರಲ್ ಆಗಿ ಲಿಕ್ವಿಡ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಜಾಸ್ತಿ ಕೇಳಿರೋದು. ಸೊ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಟ್. ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಕೊಟ್ಟರು ಇದನ್ನೇ ಬರೀರಿ, ಲಿಕ್ವಿಡ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಕೊಟ್ಟರು ಇದನ್ನೇ ಬರೀರಿ. ಓಕೆನಾ, ಸೊ ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ ಬಂದು, ವಿತ್ ದ ನೀಟ್ ಸ್ಕೆಚ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಸೋಲಾರ್ ಪವರ್ ಜನರೇಷನ್. ಸೊ ಯಾವ ರೀತಿ ಈ ಒಂದು ಸೋಲಾರ್ ಪವರ್ ವರ್ಕ್ ಆಗುತ್ತೆ, ಪಾಂಡ್ ಪವರ್ ವರ್ಕ್ ಆಗುತ್ತೆ ಜನರೇಷನ್ ಅಂತ ಕೇಳಿದ್ದಾರೆ. ಸೊ ಫಸ್ಟಿಗೆ ಇದನ್ನ ಬರಿಬೇಕಾಗುತ್ತೆ. ಆಕ್ಚುಲಿ ಇಲ್ಲೊಂದು ಡಯಾಗ್ರಾಮ್ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಬರ್ದಿದ್ದೀನಿ. ಓಕೆನಾ, ಸೊ ಈ ಡಯಾಗ್ರಾಮ್ ನೇ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದು. ಓಕೆ, ಸೊ ಹೆಂಗೆ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟಿಗೆ ಸೊ ಇದು ಸೋಲಾರ್ ಪಾಂಡ್ ಆಗಿರುತ್ತೆ, ಇದೊಂದು ಪಾಂಡ್ ಆಗಿರುತ್ತೆ. ಓಕೆನಾ, ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕೆಳಗಡೆ ಬ್ಲಾಕ್ ಬಾಟಮ್ ಇರುತ್ತೆ. ಆಮೇಲೆ ಫಸ್ಟ್ ಒನ್ ಅಂದ್ರೆ ಈ ಒಂದು ಲೇಯರ್ ನ ಏನಂತ ಕರೀತಾರೆ ಅಂದ್ರೆ ಸರ್ಫೇಸ್ ಕನ್ವೆಕ್ಟಿವ್ ಝೋನ್ ಅಂತ ಕರೀತಾರೆ. ಇದನ್ನ ನಾನ್ ಕನ್ವೆಕ್ಟಿವ್ ಝೋನ್ ಅಂತ ಕರೀತಾರೆ. ಆಮೇಲೆ ಇಲ್ಲಿರೋದನ್ನ ನಾವು ಸ್ಟೋರೇಜ್ ಝೋನ್ ಅಂತ ಕರಿತೀವಿ. ಓಕೆನಾ, ಸೊ ಆಮೇಲೆ ಇಲ್ಲಿ ರಿಟರ್ನ್ ಬ್ರೈನ್ ಮತ್ತೆ ಹಾಟ್ ಬ್ರೈನ್ ಅಂತ ಇರುತ್ತೆ. ಸೊ ಫಸ್ಟಿಗೆ ಈ ಸೋಲಾರ್ ಪವರ್ ಪ್ಲಾಂಟ್ ಏನ್ ಮಾಡುತ್ತೆ, ಈ ಸೋಲಾರ್ ಪಾಂಡ್ ಏನ್ ಮಾಡುತ್ತೆ ಅಂತ ನೋಡೋಣ. ಈ ಸೋಲಾರ್ ಪಾಂಡ್ ಈಸ್ ಅ ಲಾರ್ಜ್ ಪಾಂಡ್ ಕಲೆಕ್ಟಿಂಗ್ ಅ ಸಾಲ್ಟ್ ವಾಟರ್. ಈ ಪಾಂಡ್ ಒಳಗಡೆ ಏನಿರುತ್ತೆ, ಸಾಲ್ಟ್ ವಾಟರ್ ಇರುತ್ತೆ. ಇದೇನ್ ಮಾಡುತ್ತೆ, ದಾಟ್ ಕಲೆಕ್ಟ್
ಕಲೆಕ್ಟ್ಸ್ ಅಂಡ್ ಸ್ಟೋರ್ಸ್ ದ ಸೋಲಾರ್ ಎನರ್ಜಿ. ಆ ಸಾಲ್ಟ್ ವಾಟರ್ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ ಏನ್ನ, ಸೊ ಅದು ಪವರ್ನ, ಸೋಲಾರ್ ಎನರ್ಜಿನ. ಓಕೆನಾ. ಆಮೇಲೆ ಇಟ್ ಯೂಸಸ್ ದ ಸಾಲ್ಟ್ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಟು ಟ್ರ್ಯಾಪ್ ದ ಹೀಟ್ ಆಟ್ ದ ಬಾಟಮ್ ಆಫ್ ದ ಪಾಂಡ್. ಸೊ ಇವಾಗ ಕೆಳಗಡೆ ಇಲ್ಲಿಂದನೇ ನೋಡಿ ನಮಗೆ ಹೀಟ್ ಪ್ರೊಡ್ಯೂಸ್ ಆಗೋದು. ಓಕೆನಾ. ಅರ್ಥ ಆಯ್ತಲ್ವಾ? ಸೋಲಾರ್ ಪಾಂಡ್ ಅಂದ್ರೆ ಏನಂತ. ಇದರಲ್ಲಿ 3 ಲೇಯರ್ಸ್ ಇರುತ್ತೆ. ಫಸ್ಟಿಗೆ ಅಪ್ಪರ್ ಕನ್ವೆಕ್ಟಿವ್ ಲೇಯರ್, ಇಲ್ಲಿದೆ ಅಲ್ವಾ ಈ ಲೇಯರ್. ಇದೇನ್ ಮಾಡುತ್ತೆ ಅಂದ್ರೆ ಇದೊಂದು ಟಾಪ್ ಲೇಯರ್ ಆಗಿರುತ್ತೆ ಪಾಂಡ್ ಅಲ್ಲಿ. ಇಲ್ಲಿ ಸ್ವಲ್ಪ ಮಾತ್ರ ಏನಿರುತ್ತೆ, ಉಪ್ಪು ಇರುತ್ತೆ. ಓಕೆನಾ. ಆಮೇಲೆ ಇದು ಟೆಂಪರೇಚರ್ ಆಲ್ಮೋಸ್ಟ್ ಸರೌಂಡಿಂಗ್ ಅಲ್ಲಿ ಏನ್ ಟೆಂಪರೇಚರ್ ಇರುತ್ತೆ ಆಲ್ಮೋಸ್ಟ್ ಅದೇ ಟೆಂಪರೇಚರ್ ಇರುತ್ತೆ. ಎಲ್ಲಿ? ಅಪ್ಪರ್ ಕನ್ವೆಕ್ಟಿವ್ ಲೇಯರ್ ಅಲ್ಲಿ. ಓಕೆ. ನೆಕ್ಸ್ಟ್ ನಾನ್ ಕನ್ವೆಕ್ಟಿವ್ ಲೇಯರ್ ಝೋನ್. ಸೊ ಇದು ಮಿಡಲ್ ಲೇಯರ್ ಆಗಿರುತ್ತೆ ಪಾಂಡ್ ಅಲ್ಲಿ. ಓಕೆನಾ. ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಲೆವೆಲ್ ಯಾವ್ದು, ಸಾಲ್ಟ್ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕಂಪೇರ್ ಮಾಡಿದ್ರೆ ಮೇಲ್ಗಡೆ ಯಾವ್ದಕ್ಕೆ, ಅಪ್ಪರ್ ಕನ್ವೆಕ್ಟಿವ್ ಝೋನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಸಾಲ್ಟ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆನಾ. ಇದೇನ್ ಮಾಡುತ್ತೆ, ಮೂಮೆಂಟ್ ಆಫ್ ವಾಟರ್ ನ ತಡೆಯುತ್ತೆ. ಓಕೆನಾ. ಜಾಸ್ತಿ ಮೂಮೆಂಟ್ ಆಗೋದಿಲ್ಲ ಇಲ್ಲಿ ಓಕೆನಾ. ಸೊ ಏನಂದ್ರೆ ಮೂಮೆಂಟ್ ಆಫ್ ವಾಟರ್ ನ ಇಲ್ಲಿ ಸ್ವಲ್ಪ ತಡೆ ಹಿಡಿಯುತ್ತೆ. ಓಕೆ. ದೆನ್ ಇಟ್ ಆಕ್ಟ್ಸ್ ಲೈಕ್ ಇನ್ಸುಲೇಟಿವ್ ಲೇಯರ್. ಇದನ್ನ ಇನ್ಸುಲೇಟಿವ್ ಲೇಯರ್ ತರ ಆಕ್ಟ್ ಆಗುತ್ತೆ. ಇಲ್ಲಿ ಲೋಯರ್ ಕನ್ವೆಕ್ಟಿವ್ ಝೋನ್ ಅಲ್ಲಿ ಇದು ಬಂದ್ಬಿಟ್ಟು ಬಾಟಮ್ ಲೇಯರ್ ಆಗಿರುತ್ತೆ. ಇಲ್ಲಿ ತುಂಬಾನೇ ಸಾಲ್ಟ್ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ. ಆಮೇಲೆ ಇಲ್ಲೇ ನೋಡಿ ನಮ್ಮ ಸೋಲಾರ್ ಹೀಟ್ ಎನರ್ಜಿ ಸ್ಟೋರ್ ಆಗುವಂತದ್ದು. ಆಮೇಲೆ ಇಲ್ಲಿ ಟೆಂಪರೇಚರು ಮೇ ರೀಚ್ 70 to 90 ಡಿಗ್ರಿ. ಓಕೆ. ಸೊ ಇದರದ್ದು ವರ್ಕಿಂಗ್ ಏನಂತ ಅಂದ್ರೆ ಫಸ್ಟಿಗೆ ಸೋಲಾರ್ ಅಂದ್ರೆ ಸನ್ಲೈಟ್ ಏನಾಗುತ್ತೆ ಸೋಲಾರ್ ಪಾಂಡ್ ಮೇಲೆ ಎಂಟರ್ ಆಗುತ್ತೆ. ಸೊ ಈ ಸೋಲಾರ್ ರೇಸ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಸೊ ಇದು ಬಾಟಮ್ ಲೇಯರ್ ಗೆ ರೀಚ್ ಆಗುತ್ತೆ. ಸೊ ಈ ಬಾಟಮ್ ಲೇಯರ್ ಏನ್ ಮಾಡುತ್ತೆ, ಈ ಒಂದು ಸೋಲಾರ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತೆ, ಹಾಟ್ ಆಗುತ್ತೆ. ಸ್ವಲ್ಪ ಅಲ್ಲ, ಸ್ವಲ್ಪ ಬಿಸಿ ಆಗುತ್ತೆ. ಓಕೆ. ಸೊ ಇವಾಗ ಬಾಟಮ್ ಲೇಯರು ಸೊ ಜಾಸ್ತಿ ಸಾಲ್ಟ್ ಇರೋದ್ರಿಂದ ಅದು ತುಂಬಾನೇ ಏನಾಗಿರುತ್ತೆ, ತುಂಬಾ ವೆಯ್ಟ್ ಆಗಿರುತ್ತೆ, ಹೆವಿ ಆಗಿರುತ್ತೆ. ಓಕೆನಾ. ಆಮೇಲೆ ಈವನ್ ಆಫ್ಟರ್ ಹೀಟಿಂಗ್ ದ ಹಾಟ್ ವಾಟರ್ ಕೆನ್ ನಾಟ್ ಮೂವ್ ಅಪ್ವರ್ಡ್. ಸೊ ಅಷ್ಟೆಲ್ಲ ಬಿಸಿ ಆಗಿದ್ರು ಕೂಡ ಆ ಹಾಟ್ ವಾಟರ್ ಏನಾಗಲ್ಲ, ಮೇಲೆ ಬರೋದಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಸೊ ಯಾಕೆ ಅಂದ್ರೆ ಈ ಮಿಡಲ್ ಲೇಯರ್ ಇರೋದ್ರಿಂದ. ಸೊ ಈ ಮಿಡಲ್ ಲೇಯರ್ ಏನ್ ಮಾಡುತ್ತೆ, ಮೂವ್ಮೆಂಟ್ ನ ತಡೆಯುತ್ತೆ. ಅದರಿಂದ ಈ ಹಾಟ್ ವಾಟರ್ ಮೇಲೆ ಬರೋದಕ್ಕಾಗೋದಿಲ್ಲ. ಸೊ ಯಾಕೆಂದ್ರೆ ಮಿಡಲ್ ಲೇಯರ್ ತಡೀತಿದೆ ಅದನ್ನ. ಸೊ ದೇರ್ ಫೋರ್ ಏನಾಗುತ್ತೆ ಅಂದ್ರೆ ಹೀಟು ಅಲ್ಲೇ ಟ್ರಾಪ್ ಆಗುತ್ತೆ. ಸೊ ಕೆಳಗಡೆಯಲ್ಲೇ ಟ್ರಾಪ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ವೆಯ್ಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ. ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೂ ಕೂಡ ಮೇಲೆ ಬರಕ್ಕಾಗೋದಿದೆ. ಯಾಕೆ ಅಂದ್ರೆ ಅದು ಮಿಡಲ್ ಲೇಯರ್ ಬಿಡಲ್ಲ, ಅದಕ್ಕೆ ಇನ್ಸುಲೇಟಿಂಗ್ ಲೇಯರ್ ತರ ಆಕ್ಟ್ ಮಾಡ್ತಿರತ್ತೆ. ಓಕೆ. ಇವಾಗ ಈ ಹಾಟ್ ಬ್ರೈನ್ ಅಂತ ಅಂದ್ರೆ ಹಾಟ್ ವಾಟರ್. ಓಕೆನಾ. ಅದೇನ್ ಮಾಡುತ್ತೆ, ಇಟ್ ಇಸ್ ಟೇಕನ್ ಫ್ರಮ್ ದ ಸೋಲಾರ್ ಪಾಂಡ್ ಅಂಡ್ ಸೆಂಟ್ ಟು ದ ಎವಾಪರೇಟರ್. ಆ ಹಾಟ್ ವಾಟರ್ ನ ತಗೊಂಡ್ ಏನ್ ಮಾಡ್ತಾರೆ, ಎವಾಪರೇಟರ್ ಗೆ ಕಳಿಸ್ತಾರೆ. ಈ ಎವಾಪರೇಟರ್ ಏನ್ ಮಾಡುತ್ತೆ, ಆ ಹೀಟ್ ಅದೇನ್ ಮಾಡುತ್ತೆ ಅಂದ್ರೆ in the evaporator, heat from the hot brain is transferred to the ಆರ್ಗ್ಯಾನಿಕ್ ವರ್ಕಿಂಗ್ ಫ್ಲೂಯಿಡ್ ಇರುತ್ತಲ್ವಾ. ಇವಾಗ ನೀವು ಹಾಟ್ ವಾಟರ್ ನ ತಗೊಂತೀರಾ, ಅದ್ರಲ್ಲಿರುವಂತ ಹಾಟ್ನೆಸ್ ಅಥವಾ ಹೀಟ್ ನ ನೀವೇನ್ ಮಾಡ್ತೀರಾ, ಆರ್ಗ್ಯಾನಿಕ್ ವರ್ಕಿಂಗ್ ಫ್ಲೂಯಿಡ್ ಗೆ ನೀವೇನ್ ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ. ನೆಕ್ಸ್ಟ್ ಈ ಇನ್ ದ ಎವಾಪರೇಟರ್ ಹೀಟ್ ಫ್ರಮ್ ದ ಹಾಟ್ ಬ್ರೈನ್ ಇಸ್ ಟ್ರಾನ್ಸ್ಫರ್ ಟು ದ ಆರ್ಗ್ಯಾನಿಕ್ ಫ್ಲೂಯಿಡ್. ದೆನ್ ದ ಆರ್ಗ್ಯಾನಿಕ್ ಫ್ಲೂಯಿಡ್ ಬಿಕಮ್ಸ್ ವೇಪರ್ ಡ್ಯೂ ಟು ದ ಹೀಟಿಂಗ್. ಈ ಆರ್ಗ್ಯಾನಿಕ್ ಫ್ಲೂಯಿಡ್ ಏನಾಗುತ್ತೆ, ಅವಾಗ ವೇಪರೈಸ್ ಆಗುತ್ತೆ. ಓಕೆನಾ. ವೇಪರ್ ಅಂದ್ರೆ ಗೊತ್ತಲ್ಲ, ಡ್ರಾಪ್ಲೆಟ್ಸ್ ತರ. ಓಕೆ. ಆಮೇಲೆ ದ ಹೈ ಪ್ರೆಷರ್ ವೇಪರ್ ಫ್ಲೋಸ್ ಥ್ರೂ ದ ಟರ್ಬೈನ್. ಈ ಒಂದು ಹೈ ಪ್ರೆಷರ್ ವೇಪರ್ ಏನಾಗುತ್ತೆ, ಟರ್ಬೈನ್ ಹತ್ರ ಹೋದಾಗ ಅದೇನ್ ಮಾಡುತ್ತೆ, ಆ ವೇಪರ್ ಇಂದ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ರೊಟೇಟ್ ಆದ್ಮೇಲೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಜನರೇಟರ್ ಇಂದ. ಆಮೇಲೆ ಆ ವೇಪರ್ ನ ದ ವೇಪರ್ ವಿಚ್ ಇಸ್ ಲಿವಿಂಗ್ ಇನ್ ದ ಟರ್ಬೈನ್, ಆ ಮಿಕ್ಕಿರೋ ಅಂತ ವೇಪರ್ ಇರುತ್ತಲ್ವಾ, ಆ ವೇಪರ್ ನ ಕಂಡೆನ್ಸರ್ ಗೆ ಕಳ್ಸುತ್ತೆ. ಕಂಡೆನ್ಸರ್ ಏನ್ ಮಾಡುತ್ತೆ, ಅದನ್ನ ವಾಪಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಆಮೇಲೆ ದ ಲಿಕ್ವಿಡ್ ವರ್ಕಿಂಗ್ ಫ್ಲೂಯಿಡ್ ಇಸ್ ಪಂಪ್ಡ್ ಬ್ಯಾಕ್ ಇನ್ ಟು ದ ಎವಾಪರೇಟರ್. ಅದನ್ನ ಏನಕ್ಕೆ ವಾಪಸ್ ಪಂಪ್ ಮಾಡ್ಬಿಡ್ತಾರೆ. ಓಕೆನಾ. ನೆಕ್ಸ್ಟ್ ದ ಕೂಲ್ಡ್ ಬ್ರೈನ್ ಅಂದ್ರೆ ಕೂಲ್ ವಾಟರ್. ಸೊ ಅದು ಏನ್ ಮಾಡುತ್ತೆ, ವಾಪಸ್ ಇದಕ್ಕೆ ಪಾಂಡ್ ಗೆ ಬಿಟ್ಬಿಡ್ತಾರೆ. ಓಕೆನಾ. ಸೊ ಇದನ್ನ ನೀವು ಬರಿಬೇಕಾಗತ್ತೆ. ಸೊ ಇದನ್ನೇ ಇಷ್ಟೊತ್ತು ನಾನು ವರ್ಕಿಂಗ್ ಫ್ಲೂಯಿಡ್ ಹೇಳಿದ್ದು. ಓಕೆನಾ. ಸೊ ಇಲ್ಲಿ ಸೋಲಾರ್ ಪಾಂಡ್ ಇರುತ್ತೆ. ಸೊ ಈ ಪಾಂಡ್ ಇಂದ ಏನಾಗುತ್ತೆ, ಇವಾಗ ಸನ್ ರೇಸ್ ಎಲ್ಲ ಬೀಳೋದ್ರಿಂದ ಸೊ ಕೆಳಗಡೆ ಏನಾಗುತ್ತೆ, ಹೀಟ್ ಬರುತ್ತೆ.
ಆಗುತ್ತೆ. ಹೀಟ್ ಆಗ್ಬಿಟ್ಟು ಕೆಳಗಡೆ ವಾಟರ್ ಜಾಸ್ತಿ ಹಾಟ್ ಆಗುತ್ತೆ. ಆ ಹಾಟ್ ವಾಟರ್ ಏನ್ ಮಾಡ್ತಾರೆ, ನೀವು ಎವಾಪರೇಟರ್ಗೆ ಕಳಿಸ್ತಾರೆ. ಈ ಎವಾಪರೇಟರ್ ಏನಾಗತ್ತೆಪ್ಪ ಅಂತ ಅಂದ್ರೆ, ಇಲ್ಲಿ ವರ್ಕಿಂಗ್ ಆರ್ಗ್ಯಾನಿಕ್ ಫ್ಲೂಯಿಡ್ ಇರುತ್ತೆ. ಓಕೆನಾ? ಈ ಆರ್ಗ್ಯಾನಿಕ್ ಫ್ಲೂಯಿಡ್ ಏನ್ ಮಾಡುತ್ತೆ, ಇವಾಗ ಬಂದಿರೋಂಥ ಹಾಟ್ ವಾಟರ್ ಅಲ್ಲಿ ಹೀಟ್ ನ ಎಳ್ಕೊಂಡ್ಬಿಟ್ಟು ಅದೇನಾಗುತ್ತೆ, ವೇಪರೈಸ್ ಆಗುತ್ತೆ. ಅದನ್ನ ಟರ್ಬೈನ್ ಕಳಿಸ್ತಾರೆ. ಟರ್ಬೈನ್ ಏನ್ ಮಾಡುತ್ತೆ, ಈ ಒಂದು ಸ್ಟೀಮ್ ಇಂದ ಆ ಟರ್ಬೈನ್ ರನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ಟರ್ಬೈನ್ ರನ್ ಆಗ್ಬಿಟ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಅದಾದ್ಮೇಲೆ ಇವಾಗ ವೇಪರ್ ಇರುತ್ತಲ್ಲ ಮಿಕ್ಕಿರೋದು, ಆ ವೇಪರ್ ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಕಂಡೆನ್ಸರ್ಗೆ ಕಳಿಸ್ತಾರೆ. ಈ ಕಂಡೆನ್ಸರ್ಗೆ ಮುಂಚೆನೆ ಕೂಲಿಂಗ್ ಟವರ್ ಇಂದ ಏನ್ ಬರ್ತಿರುತ್ತೆ, ಕೂಲ್ ವಾಟರ್ ಅಂದ್ರೆ ಕೋಲ್ಡ್ ವಾಟರ್ ಬರ್ತಿರುತ್ತೆ. ಅದ್ರಿಂದ ಆ ಕೋಲ್ಡ್ ವಾಟರ್ ಇಂದ ಏನಾಗುತ್ತೆ, ಇವಾಗ ಮೇಲ್ಗಡೆ ಕೆಳಗಡೆಯಿಂದ ವೇಪರ್ ಹೋಯ್ತು. ಸೊ ಇಲ್ಲಿ ಕೂಲ್ ವಾಟರ್ ಬರ್ತಿದೆ. ಅದರಿಂದ ಏನಾಗುತ್ತೆ, ವೇಪರ್ ಕಂಡೆನ್ಸ್ ಆಗೋಗುತ್ತೆ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆದ್ಮೇಲೆ ಇದು ವಾಪಸ್ ಏನಾಗುತ್ತೆ, ಇಲ್ಲಿರುವಂತ ಲಿಕ್ವಿಡ್ ವಾಪಸ್ ಪಾಂಡ್ಗೆ ಹೋಗ್ಬಿಡುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ ಯಾವ ರೀತಿ ಈ ಒಂದು ಸೋಲಾರ್ ಪಾಂಡ್ ವರ್ಕ್ ಆಗತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿಂದ ಅಂದ್ರೆ ಮಾಡ್ಯೂಲ್ 2. ಸೊ ಇದರಲ್ಲಿ ಟೈಪ್ಸ್ ಇದಾವೆ, ಲೈಕ್ ಟೈಪ್ಸ್ ಆಫ್ ಸೋಲಾರ್ ಪವರ್ ಪ್ಲಾಂಟ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಏನಂದ್ರೆ ಹೆಂಗ್ ಕೇಳ್ತಾರೆ ಅಂದ್ರೆ, ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಇಲ್ಲ ಸಪರೇಟ್ ಆಗು ಕೇಳ್ಬೋದು. ಓಕೆನಾ? ಸೊ ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಎನಿವನ್ ಅಂತ ಕೇಳ್ತಾರೆ, ಇಲ್ಲ ಅಂತಂದ್ರೆ ಎಲ್ಲಾನು ಸಪರೇಟ್ ಆಗು ಕೇಳ್ಬೋದು. ಅದ್ರಿಂದ ಇದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಎಕ್ಸ್ಪ್ಲೇನ್ ಸೋಲಾರ್ ಎನರ್ಜಿ ಸ್ಟೋರೇಜ್. ಯಾವ ರೀತಿ ನೀವು ಕಲೆಕ್ಟ್ ಮಾಡಿರುವಂತ ಸೋಲಾರ್ ಎನರ್ಜಿನ ಸ್ಟೋರ್ ಮಾಡ್ತೀರಾ, ಅದಕ್ಕೆ ತುಂಬಾ ಮೆಥಡ್ಸ್ ಗಳಿದಾವೆ. ಓಕೆನಾ? ಆ ಮೆಥಡ್ಸ್ ನ ನೋಡ್ಕೊಂಡು ಹೋಗಿ. ಓಕೆನಾ? ಇದು ಮಾಡ್ಯೂಲ್ 2 ಅಲ್ಲಿ ನೀವು ಇಷ್ಟು ಓದ್ಕೊಂಡ್ರೆ ಆರಾಮಾಗಿ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್, ಏನ್ ಗೊತ್ತಾ, ಇದನ್ನ ನಾನು ಆಕ್ಚುಲಿ ಈ 45 ಮಿನಿಟ್ಸ್ ಅಥವಾ ಏನೋ ಆಗಿರುತ್ತೆ ಅಲ್ವಾ, ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡಿರೋದು ಗೊತ್ತಾ. ಫಸ್ಟ್ಗೆ ನಾನು ಮಾಡಿದೀನಿ, ಫುಲ್ಲು ಮಾಡ್ಬಿಟ್ಟು, ಸೊ ಅದೇನೋ ಗೊತ್ತಿಲ್ಲ ಗೈಸ್, ರೆಕಾರ್ಡ್ ಮಾಡಿದೀನಿ, ರೆಕಾರ್ಡ್ ಆಗಿಲ್ಲ ಅಂದ್ರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಓ ಮೈ ಗಾಡ್, ಫ್ರಸ್ಟ್ರೇಟ್ ಆಗೋಗ್ಬಿಟ್ಟೆ ಗೈಸ್. ಐ ವಾಸ್ ಲೈಕ್, ವಾಟ್ ಇಸ್ ದಿಸ್ ಅಂತ ಅನ್ಕೊಂಡೆ. ಸೊ ಇಟ್ಸ್ ಓಕೆ. ಎನಿವೇ, ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿರೋದು ನಿಮಗೋಸ್ಕರನೇ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಸೊ ಚೆನ್ನಾಗಿ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ, ಸೊ ಇಟ್ಸ್ ಓಕೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.